ಸೊ ನೀವು ಇದನ್ನ ಪ್ರೊನೌನ್ಸ್ ಮಾಡಬೇಕು ಆಸ್ ಅಂತ. ಸೊ ನಿಮಗಿದು ಗೊತ್ತೇ ಇದೆ. ಆ್ಯಂಡ್ ಇದು ಡಿಫ್ರೆಂಟ್ ಮೀನಿಂಗ್ಸ್ ಕೊಡುತ್ತೆ. ಕನ್ನಡದಲ್ಲಿ ನಾವು ಮಾತಾಡ್ತಿರ್ತೀವಿ ಅಂತೆ ಹಾಗೆ ಅಂತ, ಅಂದರೆ ಆ ರೀತಿಯಾಗಿ, ಹಾಗೆ, ಅದರಂತೆ, ಅಂದರೆ ನಾನು ಹೇಳಿದಂತೆ, ಹೇಳಿದ ಹಾಗೆ. ಸೊ ಈ ಥರ ಸೆಂಟೆನ್ಸ್ಗಳನ್ನ ನಾವು ಇಂಗ್ಲೀಷ್ನಲ್ಲಿ ಮಾಡಬೇಕಾದಾಗ ಆ್ಯಸ್ ಯೂಸ್ ಮಾಡ್ತೀವಿ. ಆ್ಯಂಡ್ ಆಗಿ ಅಂದರೆ ಅವನು ಟೀಚರ್ ಆಗಿ ಕೆಲಸಕ್ಕೆ ಸೇರಿದ, ಅವನು ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಸೊ ಈ ರೀತಿ ಸೆಂಟೆನ್ಸ್ಗಳನ್ನ ಮಾಡುವಾಗ ಕೂಡ ನಾವು ಆ್ಯಸ್ ಯೂಸ್ ಮಾಡ್ತೀವಿ. ಆ್ಯಂಡ್ ನಾವು ರೀಸನ್ಸ್ನ ಹೇಳೋದಕ್ಕೂ ಕೂಡ, ಅಂದರೆ ಕಾರಣಗಳನ್ನು ಹೇಳೋದಕ್ಕೂ ಆ್ಯಸ್ ಯೂಸ್ ಮಾಡ್ತೀವಿ. ಆ್ಯಂಡ್ ಒಂದು ಕೆಲಸ ನಡೆಯುವಂತಹ ಟೈಮ್ನಲ್ಲಿ ಇನ್ನೊಂದು ಕೆಲಸ ನಡೀತಾ ಇತ್ತು ಅಂತ ಹೇಳುವಾಗಲೂ ಕೂಡ ನಾವು ಆ್ಯಸ್ ಯೂಸ್ ಮಾಡ್ತೀವಿ. ಸೊ ಎಲ್ಲಾದ್ರ ಮೇಲೂ ನಾವು ಎಕ್ಸಾಂಪಲ್ ಸೆಂಟೆನ್ಸ್ಗಳನ್ನ ನೋಡೋಣ, ಆಗ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಅಂದರೆ ನಾವು ಆ್ಯಸ್ನ ಯೂಸ್ ಮಾಡ್ಕೊಂಡು ಹೇಗೆಲ್ಲ ಮಾತಾಡ್ಬೋದು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಸೆಟ್ ಆಫ್ ಎಕ್ಸಾಂಪಲ್ಸ್ ನೋಡೋಣ. ಡೂ ಆ್ಯಸ್ ಐ ಸೇ ಅಂದರೆ ನಾನು ಹೇಳಿದ ಹಾಗೆ ಮಾಡು. ಸೊ ಇಲ್ಲಿ ನೋಡಿ, ಇಲ್ಲಿ ಬಂತು ಆ್ಯಸ್ ಅಂತ. ಆ್ಯಸ್ ಐ ಸೇ ಅಂದರೆ ನಾನು ಹೇಳಿದಂತೆ ಅಥವಾ ನಾನು ಹೇಳಿದ ಹಾಗೆ ನೀನು ಮಾಡು ಅಂತ ನೀವು ಯಾರಿಗಾದ್ರೂ ಹೇಳಬೇಕಂದ್ರೆ ಈ ರೀತಿ ಹೇಳಿ, ಡೂ ಆ್ಯಸ್ ಐ ಸೇ. ಅವನು ಹೇಳಿದ ರೀತಿ ಮಾಡು, ಆಗ ಅನ್ಬೇಕು ಡೂ ಆ್ಯಸ್ ಹಿ ಸೇಸ್ ಅಂತ. ಸೊ ಪಾಸ್ಟ್ನಲ್ಲಿ ಇದ್ರೆ ಐ ಡಿಡ್ ಆ್ಯಸ್ ಯು ಸೆಡ್, ನೀನು ಹೇಳ್ದಂತೆ ನಾನು ಮಾಡಿದೆ. ರೈಟ್. ಕಮ್ ಆ್ಯಸ್ ಯು ಆರ್, ನೀನು ಇದ್ದ ಹಾಗೆ ಬಾ. ಸೊ ಆ್ಯಸ್ ಯು ಆರ್ ಅಂದರೆ ನೀನೀಗ ಹೇಗಿದೆಯಾ ಹಾಗೆ ಬಾ ಅಂತ. ಅಂದರೆ ನೀವು ಯಾರನ್ನಾದ್ರೂ ಕರಿತೀರಾ, ಅವ್ರು ಹೇಳ್ತಾರೆ ನಾನು ರೆಡಿಯಾಗಿ ಬರ್ತೀನಿ ಅಂತ. ಅವಾಗ ಹೇಳಿ ಬೇಡ ಬೇಡ, ನೀನು ಹೇಗಿದೆ ಹಾಗೆ ಬಾ. ಅವಾಗ ಹೇಳಿ ಕಮ್ ಆ್ಯಸ್ ಯು ಆರ್. ಐ ಮೆಂಟ್ ಇಟ್ ಆ್ಯಸ್ ಎ ಜೋಕ್, ನಾನು ಅದನ್ನು ಜೋಕ್ ಆಗಿ ಅರ್ಥ ಮಾಡಿಕೊಂಡೆ. ಸೊ ಆ್ಯಸ್ ಅ ಜೋಕ್ ಅಂದರೆ ಜೋಕ್ ಆಗಿ, ಜೋಕ್ನ ರೀತಿಯಲ್ಲಿ ಅನ್ನೋದು ಇಲ್ಲಿ ಮೀನಿಂಗ್ ಕೊಡ್ತಿದೆ. ಮೆಂಟ್ ಅಂದರೆ ಮೀನ್ನ ಪಾಸ್ಟ್ ಟೆನ್ಸ್. ಐ ಮೆಂಟ್ ಇಟ್ ಅಂದರೆ ನಾನು ಅದನ್ನು ಅರ್ಥ ಮಾಡಿಕೊಂಡೆ, ನಾನು ಈ ರೀತಿಯಾಗಿ ಅರ್ಥ ಮಾಡಿಕೊಂಡೆ ಅನ್ನೋದು ಐ ಮೆಂಟ್ ಹೇಳುತ್ತೆ. ಆ್ಯಸ್ ಯೂಶುವಲ್ ಕಿರಣ್ ವಾಸ್ ಲೇಟ್ ಅಂದರೆ ಎಂದಿನಂತೆ ಕಿರಣ್ ತಡವಾಗಿದ್ದ. ಆ್ಯಂಡ್ ಇಲ್ಲೂ ಕೂಡ ಬಂತು ನೋಡಿ ಆ್ಯಸ್ ಯೂಶುವಲ್. ಯೂಶುವಲ್ ಅಂದರೆ ಸಾಮಾನ್ಯವಾಗಿ, ಆಗಾಗ ಅನ್ನೋ ಮೀನಿಂಗ್ನ ಕೊಡುತ್ತೆ. ಪ್ರತಿ ಸಾರಿ ಅನ್ನೋ ಮೀನಿಂಗ್ನ ಕೂಡ ಹೇಳ್ಬೋದು ನೀವು. ಆ್ಯಸ್ ಯೂಶುವಲ್ ಅಂದರೆ ಎಂದಿನಂತೆ, ಅಂದರೆ ಪ್ರತಿ ಸಾರಿ ಅವ್ನು ಲೇಟ್ ಆಗ್ತಿದ್ದ, ಅದೇ ಥರನೇ ಈಗಲೂ ಲೇಟ್ ಆಗಿದ್ದಾನೆ. ಆ್ಯಸ್ ಯೂಶುವಲ್ ಕಿರಣ್ ವಾಸ್ ಲೇಟ್ ಅಂದರೆ ಕಿರಣ್ ತಡವಾಗಿದ್ದ, ಈಗಲೂ ಕೂಡ ಅವನು ಲೇಟಾಗಿ ಬಂದ ಅನ್ನೋದನ್ನು ನಾವು ಕಿರಣ್ ವಾಸ್ ಲೇಟ್ ಅಂತೀವಿ. ಕಿರಣ್ ಕೇಮ್ ಲೇಟ್ ಅನ್ಬೋದು, ಬಟ್ ಅವನು ಲೇಟ್ ಆಗಿದ್ದ ಅಲ್ವಾ, ಅದನ್ನು ನಾವು ಕಿರಣ್ ವಾಸ್ ಲೇಟ್ ಅಂತ ಹೇಳ್ತೀವಿ. ವಿಲ್ ಗೋ ಅಹೆಡ್ ಆ್ಯಸ್ ಪ್ಲಾನ್ಡ್ ಅಂದರೆ ನಾವು ಪ್ಲಾನ್ ಮಾಡಿದ ಹಾಗೆ ಮುಂದೆ ಹೋಗೋಣ. ವಿಲ್ ಗೋ ಅಹೆಡ್, ಅಹೆಡ್ ಅಂದರೆ ಮುಂದಕ್ಕೆ ಹೋಗೋದು, ಅಹೆಡ್ ಮುಂದೆ, ಮುಂದೆ ಇರುವ ಅನ್ನೋದು ಹೇಳ್ತೀವಿ. ಆ್ಯಸ್ ಪ್ಲಾನ್ಡ್ ಅಂದರೆ ಪ್ಲಾನ್ ಮಾಡಿದ ಹಾಗೆ, ನಾವು ಏನು ಪ್ಲಾನ್ ಮಾಡಿದ್ವಿ ಅದರಂತೆ, ಪ್ಲಾನ್ ಮಾಡಿದಂತೆ ಅನ್ನೋ ಮೀನಿಂಗ್ ಕೊಡ್ತಿದೆ. ಯು ಆರ್ ರೈಟ್ ಆ್ಯಸ್ ಆಲ್ವೇಸ್ ಅಂದರೆ ಎಂದಿನಂತೆ ನೀನು ಸರಿ. ಆ್ಯಸ್ ಆಲ್ವೇಸ್ ಅನ್ನೋದು ನೀವು ಕೇಳೇ ಇರ್ತೀರ. ಇಟ್ ವಾಸ್ ಜಸ್ಟ್ ಆ್ಯಸ್ ಐ ಥಾಟ್. ಇಲ್ಲಿ ನೋಡಿ ಜಸ್ಟ್ ಆ್ಯಸ್ ಬಂತು ಅಂದರೆ ಅರ್ಥ ನಾನು ಅಂದುಕೊಂಡಿದ್ದ ಹಾಗೆಯೇ ಅದು ಇತ್ತು, ಅಂದರೆ ನಾನು ಏನು ಅಂದ್ಕೊಂಡಿದ್ದೆ ಅದೇ ರೀತಿ ಅದು ಇತ್ತು. ಅಂಡ್ ಇಲ್ಲಿ ನೋಡಿ, ಇಲ್ಲಿ ಜಸ್ಟ್ ಆಸ್ ಎರಡನ್ನೂ ಜೋಡಿಯಾಗೆ ನೀವು ಹೇಳಬೇಕು. ಎಕ್ಸಾಕ್ಟ್ಲಿ ಸೇಮ್ ಟು ಸೇಮ್, ಅದೇ ರೀತಿ ಅಂತ ಹೇಳುವಾಗ ನಾವು ಜಸ್ಟ್ ಆಸ್ ಅಂತ ಯೂಸ್ ಮಾಡ್ತೀವಿ. ಆ ರೀತಿ ಹೇಳಬೇಕಂದ್ರೆ ಜಸ್ಟ್ ಆಸ್ ನ ನೀವು ಒಂದೇ ಸರಿ ಹೇಳಬೇಕು. ಇಟ್ ವಾಸ್ ಜಸ್ಟ್ ಆಸ್ ಐ ಥಾಟ್. ಲೀವ್ ಯುವರ್ ಡೆಸ್ಕ್ ಆಸ್ ಇಟ್ ಈಸ್. ಸೊ ಆಸ್ ಇಟ್ ಈಸ್ ಅನ್ನೋ ವರ್ಡ್ ನೀವು ತುಂಬಾ ಸರಿ ಕೇಳಿರ್ತೀರ, ನೀವು ಹೇಳಿರ್ತೀರಲ್ಲ ಕನ್ನಡದಲ್ಲಿ ಮಾತಾಡುವಾಗಲೂ, ಅದು ಆಸ್ ಇಟ್ ಈಸ್ ಇತ್ತು ಅಂತ, ಅಂದ್ರೆ ಅದೇ ರೀತಿ. ಲೀವ್ ಯುವರ್ ಡೆಸ್ಕ್ ಆಸ್ ಇಟ್ ಈಸ್ ಅಂದ್ರೆ ಡೆಸ್ಕ್ ಅನ್ನು ಇದ್ದ ಹಾಗೆ ಬಿಡು. ಈಗ ನೀನು ಡೆಸ್ಕ್ನ ಯೂಸ್ ಮಾಡ್ತಿದ್ಯಾ, ಅದ್ರ ಮೇಲೆ ತುಂಬ ಸಾಮಾನು ಇಟ್ಟಿದ್ಯಾ, ಅದನ್ನೇನು ತೆಗಿಬೇಡ. ಆ್ಯಸ್ ಇಟ್ ಈಸ್. ಇಟ್ ಈಸ್ ಅಂದರೆ ಅದು ಇರುವುದು, ಆ್ಯಸ್ ಇಟ್ ಈಸ್ ಅಂದರೆ ಅದು ಇರುವ ಹಾಗೆಯೇ ಅದನ್ನು ಬಿಡು. ಐ ಯೂಸ್ ಟು ಡೂ ದಟ್ ಆ್ಯಸ್ ಅ ಕಿಡ್. ಸೊ ಐ ಯೂಸ್ ಟು ಡೂ ಅಂದರೆ ಪಾಸ್ಟ್ನಲ್ಲಿ ಮಾಡ್ತಾ ಇದ್ದಂತಹ ಕೆಲಸಗಳು ನಿಮಗೆ ಗೊತ್ತಿದೆಯಲ್ಲ. ಐ ವುಡ್ ಗೋ ದೇರ್ ಎವ್ರಿ ಟೈಮ್ ವೆನ್ ಐ ಗೆಟ್ ಟೈಮ್. ಅದೇ ರೀತಿ ಐ ಯೂಸ್ ಟು ಗೋ ದೇರ್ ಎವ್ರಿ ಟೈಮ್ ವೆನ್ ಐ ಗೆಟ್ ಟೈಮ್. ಸೊ ಯೂಸ್ ಟು ಅಂದರೆ ಪಾಸ್ಟ್ನಲ್ಲಿ ನಾವು ಮಾಡ್ತಾ ಇದ್ದಂತಹ ಕೆಲಸಗಳು, ಹ್ಯಾಬಿಟ್ಸ್, ಆಕ್ಟಿವಿಟೀಸ್. ಆ್ಯಸ್ ಅ ಕಿಡ್ ಅಂದರೆ ನಾನು ಅದನ್ನು ಮಗುವಾಗಿದ್ದಾಗ ಅಂದರೆ ಚಿಕ್ಕ ಹುಡುಗನಾಗಿದ್ದಾಗ ಮಾಡುತ್ತಾ ಇದ್ದೆ. ದ ರೀಸನ್ಸ್ ಆರ್ ಆಸ್ ಫಾಲೋಸ್ ಅಂದರೆ ಕಾರಣಗಳು ಈ ಕೆಳಗಿನಂತೆ ಇವೆ. ಸೊ ಈ ರೀತಿ ನೀವು ನೋಡಿರ್ತೀರಲ್ವಾ ಡಾಕ್ಯುಮೆಂಟ್ಸ್ಗಳಲ್ಲಿ, ಕ್ವಶನ್ ಪೇಪರ್ಸ್ನಲ್ಲಿ. ಸೊ ತುಂಬ ಸರಿ ನಾವು ಇದನ್ನು ರೈಟಿಂಗ್ನಲ್ಲೇ ಯೂಸ್ ಮಾಡ್ತೀವಿ ಅಥವಾ ಹೇಳುವಾಗಲೂ ಯೂಸ್ ಮಾಡ್ತೀವಿ. ದ ರೀಸನ್ಸ್ ಆರ್ ಆಸ್ ಫಾಲೋಸ್ ಅಂದರೆ ಇದನ್ನು ಹೇಳಿ ನಾವು ಮುಂದೆ ರೀಸನ್ಸ್ ಹೇಳಬೇಕು. ಅಂದರೆ ಈ ಕೆಳಗಿನಂತೆ ರೀಸನ್ಗಳಿವೆ. ರೈಟ್. ದ ಕ್ವಶನ್ಸ್ ಆರ್ ಆಸ್ ಫಾಲೋಸ್. ಕ್ವಶನ್ಗಳು ಈ ರೀತಿ ಇವೆ, ಈ ರೀತಿ. ದ ಪಾಯಿಂಟ್ಸ್ ಆರ್ ಆಸ್ ಫಾಲೋಸ್. ಆಸ್ ಫಾಲೋಸ್ ಅಂದರೆ ಮುಂದೆ ಈಗ ಫಾಲೋ ಆಗ್ತಿದಾವಲ್ವ ಕ್ವಶನ್, ಅಂದರೆ ಈಗ ಈ ಸೆಂಟೆನ್ಸ್ನ ಕೆಳಗಡೆ ಇರುವಂಥ ಕ್ವಶನ್ಗಳು ಅಥವಾ ಪಾಯಿಂಟ್ಸ್ಗಳು, ಸೆಂಟೆನ್ಸ್ಗಳು ಅನ್ನೋದು. ರೈಟ್. ನೆಕ್ಸ್ಟ್ ಸೆಕೆಂಡ್ ಯೂಸೇಜ್ ಹೇಗೆ
ಆಗಿ. ಎಕ್ಸಾಂಪಲ್ ನೋಡಿ ಗೊತ್ತಾಗುತ್ತೆ. ಐ ವರ್ಕ್ ಆಸ್ ಅ ಸೇಲ್ಸ್ ಮ್ಯಾನ್. ಸೊ ಇದೇ ನಿಮ್ಗೆ ಅಷ್ಟು ಕಷ್ಟ ಆಗಲ್ಲ, ನೀವು ತುಂಬಾ ಜನ ಇದನ್ನು ಯೂಸ್ ಮಾಡ್ತಿರ್ತೀರಾ. ಐ ವರ್ಕ್ ಆಸ್ ಅ ಸೇಲ್ಸ್ ಮ್ಯಾನ್ ಅಂದ್ರೆ ನಾನು ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಮಾಡುತ್ತೇನೆ. ಸೊ ಇಲ್ಲಿರುವಂತ ಆಸ್ ಕನ್ನಡದಲ್ಲಿರುವಂತ ಆಗಿ ಅನ್ನೋ ಸೆಂಟೆನ್ಸ್ಗೆ ಮೀನಿಂಗ್ ಕೊಡ್ತಾ ಇದೆ. ಹಿ ಆಕ್ಟೆಡ್ ಆಸ್ ಫಾದರ್. ಅವನು ಫಾದರ್ ಆಗಿ ಆಕ್ಟ್ ಮಾಡಿದ, ತಂದೆಯಾಗಿ ಆಕ್ಟ್ ಮಾಡಿದ. ಹಿ ಆಕ್ಟೆಡ್ ಆಸ್ ಫಾದರ್. ಐ ಲೈಕ್ ಯು ಆಸ್ ಅ ಫ್ರೆಂಡ್. ನಾನು ನಿನ್ನನ್ನು ಸ್ನೇಹಿತನಂತೆ ಇಷ್ಟಪಡುವೆ. ಸೊ ಅಬ್ಸರ್ವ್ ಮಾಡಿ, ಆಸ್ ಅ ಸೇಲ್ಸ್ ಮ್ಯಾನ್, ಆಸ್ ಫಾದರ್, ಆಸ್ ಅ ಫ್ರೆಂಡ್ ಅಂದ್ರೆ ಸೇಲ್ಸ್ ಮ್ಯಾನ್ ಆಗಿ, ಫಾದರ್ ಆಗಿ, ಫ್ರೆಂಡ್ ಆಗಿ ಅನ್ನೋ ಅರ್ಥ. ಒಬ್ಬ ಪರ್ಸನ್ ಏನಾಗಿ ಆ ಕೆಲಸಗಳನ್ನ ಮಾಡ್ತಿದ್ದಾರೆ, ಏನಾಗಿ ಇದ್ದಾರೆ ಅಂತ ಹೇಳುವಾಗ ನಾವು ಆಸ್ ಯೂಸ್ ಮಾಡ್ತೀವಿ. ಆಸ್ ಆದ್ಮೇಲೆ ಒಂದು ಅಡ್ಜೆಕ್ಟಿವ್ ಕೂಡ ಹಾಕ್ಬಹುದು. ಹಿ ರಿಸೈನ್ಡ್ ಆಸ್ ಪ್ರೆಸಿಡೆಂಟ್ ಅಂದ್ರೆ ಅವರು ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆ ನೀಡಿದರು. ಪ್ರೆಸಿಡೆಂಟ್ ಅಂದ್ರೆ ರಾಷ್ಟ್ರಪತಿ ಕೂಡ ಬರುತ್ತೆ, ಎರಡೂ ಮೀನಿಂಗ್ ಇದೆ. ಅಧ್ಯಕ್ಷ, ರಾಷ್ಟ್ರಪತಿ ಇಬ್ರಿಗೂ ನಾವು ಪ್ರೆಸಿಡೆಂಟ್ ಅಂತ ಕರಿತೀವಿ ಇಂಗ್ಲಿಷ್ನಲ್ಲಿ. ಅಂಡ್ ಇದನ್ನ ಯಾವಾಗ ಹೇಳ್ತೀವಿ ಅಂದ್ರೆ ಅವ್ರು ಇಷ್ಟು ದಿನ ಪ್ರೆಸಿಡೆಂಟ್ ಆಗಿದ್ರು, ಅಂದ್ರೆ ಪ್ರೆಸಿಡೆಂಟ್ ರೋಲ್ ನಲ್ಲಿ ಇದ್ರು, ಅಂದ್ರೆ ಪ್ರೆಸಿಡೆಂಟ್ ಆಗಿದ್ರು. ಈಗ ಅವರು ಪ್ರೆಸಿಡೆಂಟ್ ಸೀಟ್ ಇಂದ ರಿಸೈನ್ ಮಾಡಿದ್ರು. ಆಗ ಪ್ರೆಸಿಡೆಂಟ್ ಆಗಿ ರಿಸೈನ್ ಮಾಡಿದ್ರಲ್ವ ಅವರು. ಸೊ ಅದನ್ನ ನಾವು ಹೇಳ್ತೀವಿ ರಿಸೈನ್ಡ್ ಆಸ್ ಪ್ರೆಸಿಡೆಂಟ್. ಅಂದ್ರೆ ಅವ್ರು ಇಷ್ಟು ದಿನ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಿದ್ರು, ಆ ಪೋಸ್ಟ್ ಇಂದ ರಿಸೈನ್ ಆದ್ರು ಅಂತ ನಾವಿಲ್ಲಿ ಹೇಳ್ತೀವಿ. ಐ ಆಕ್ಟ್ ಆಸ್ ಅ ಗೈಡ್ ಫಾರ್ ಯು ಅಂದ್ರೆ ನಾನು ನಿನಗೆ ಗೈಡ್ ಆಗಿ ಅಂದ್ರೆ ಮಾರ್ಗದರ್ಶಿಯಾಗಿ ಆಕ್ಟ್ ಮಾಡುವೆ, ಕೆಲಸ ಮಾಡುವೆ. ಶಿ ಇಸ್ ಫೇಮಸ್ ಆಸ್ ಅನ್ ಆಕ್ಟ್ರೆಸ್ ಅಂದ್ರೆ ಅವಳು ನಟಿಯಾಗಿ ಪ್ರಖ್ಯಾತಿಗೊಂಡಿದ್ದಾಳೆ, ಫೇಮಸ್ ಆಗಿದ್ದಾಳೆ. ಹೇಗೆ? ಆಸ್ ಅನ್ ಆಕ್ಟ್ರೆಸ್. ಶಿ ಇಸ್ ಕ್ವಾಲಿಫೈಡ್ ಆಸ್ ಅ ಲೆಕ್ಚರರ್. ಅವಳು ಲೆಕ್ಚರರ್ ಆಗಿ ಕ್ವಾಲಿಫೈ ಆಗಿದ್ದಾಳೆ ಅಂದ್ರೆ ನೇಮಕಗೊಂಡಿದ್ದಾಳೆ. ಸೊ ಅಪಾಯಿಂಟ್ ಆಗೋದನ್ನ ಕೂಡ ನಾವು ಕ್ವಾಲಿಫೈಡ್ ಅಂತ ಕರಿತೀವಿ. ಹೊಸದಾಗಿ ಅಪಾಯಿಂಟ್ ಆಗೋದು ಕ್ವಾಲಿಫೈಡ್. ಆ ವರ್ಡ್ ಕೂಡ ಯೂಸ್ ಮಾಡ್ಬೋದು ನೀವು. ರವಿ ಡ್ರೆಸ್ಡ್ ಅಪ್ ಆಸ್ ಗಾಂಧೀಜಿ. ರವಿ ಗಾಂಧೀಜಿ ಅಂತೆ ಡ್ರೆಸ್ ಮಾಡಿಕೊಂಡಿದ್ದ, ವೇಷ ಹಾಕಿದ್ದ. ಸೊ ಇಲ್ಲಿ ನೋಡಿ, ನೀವು ಯಾವಾಗಲೂ ಅಷ್ಟೇ ಯಾರಾದ್ರೂ ಒಬ್ಬ ವ್ಯಕ್ತಿ ಬೇರೆಯವ್ರ ತರ ಡ್ರೆಸ್ ಮಾಡ್ಕೊಂಡಿದ್ದ ಅಂತ ಹೇಳ್ಬೇಕಂದ್ರೆ ಡ್ರೆಸ್ಡ್ ಅಪ್ ಅಂತ ಹೇಳಿ. ರವಿ ಡ್ರೆಸ್ಡ್ ಅಪ್ ನೈಸ್ಲಿ ಅಂತ ಹೇಳ್ಬೋದು, ರೈಟ್? ಮೋಹನ್ ಇಸ್ ದ ಸೇಮ್ ಏಜ್ ಆಸ್ ಐ ಆಮ್. ರವಿ ನನ್ನಷ್ಟೇ ವಯಸ್ಸಿನವನು. ಸೊ ಈ ರೀತಿ ಏಜ್ ನಂದು ಒಂದು ಏಜ್ ಸೇಮ್ ಇದೆ ಅಂತ ನಾವು ಇಂಗ್ಲಿಷ್ ನಲ್ಲಿ ಹೇಳ್ಬೇಕಂದ್ರೆ ಈ ರೀತಿನೇ ಹೇಳ್ತೀವಿ. ಮೋಹನ್ ಇಸ್ ದ ಸೇಮ್ ಏಜ್ ಆಸ್ ಐ ಆಮ್. ಮೋಹನ್ ನಿನ್ನಷ್ಟೇ ವಯಸ್ಸು ಅಂದ್ರೆ ಏನ್ ಹೇಳ್ಬೇಕು ನಾವಾಗ? ಮೋಹನ್ ಇಸ್ ದ ಸೇಮ್ ಏಜ್ ಆಸ್ ಯು ಆರ್. ರಾಧಾ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಟೀಚರ್. ರಾಧಾ ಟೀಚರ್ ಆಗಿ ಅಪಾಯಿಂಟ್ ಆಗಿದ್ದಾಳೆ ಅನ್ನೋದನ್ನ ನಾವು ಹ್ಯಾಸ್ ಬಿನ್ ಅಪಾಯಿಂಟೆಡ್ ಅಂತ ಹೇಳ್ತೀವಿ. ಅಂಡ್ ಯಾವ ರೀತಿ? ಟೀಚರ್ ಆಗಿ, ಆಸ್ ಟೀಚರ್, ರೈಟ್? ನೆಕ್ಸ್ಟ್, ಒಂದು ಕೆಲಸ ನಡೆಯೋ ಸಮಯದಲ್ಲಿ ಇನ್ನೊಂದು ಕೆಲಸ ನಡೀತಿತ್ತು ಅಂತ ಹೇಳುವಾಗ್ಲೂ ಕೂಡ ನಾವು ಆಸ್ ಯೂಸ್ ಮಾಡ್ತೀವಿ. ಸೊ ನೋಡಿ ಇಲ್ಲಿ, ಸಮೀರ್ ಲೆಫ್ಟ್ ಜಸ್ಟ್ ಆಸ್ ಐ ಕೇಮ್ ಇನ್ ಅಂದ್ರೆ ನಾನು ಒಳಗೆ ಬಂದ ಸಮಯಕ್ಕೆ ಸರಿಯಾಗಿ ಸಮೀರ್ ಹೊರಟು ಹೋದ. ಸೊ ಇಲ್ಲಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಸಮೀರ್ ಲೆಫ್ಟ್ ಆಸ್ ಐ ಕೇಮ್ ಇನ್ ಅನ್ಬಹುದು, ಅಥವಾ ಸಮೀರ್ ಲೆಫ್ಟ್ ಜಸ್ಟ್ ಆಸ್ ಐ ಕೇಮ್ ಇನ್ ಅಂತಾನೂ ಅನ್ಬಹುದು. ಅಂದ್ರೆ ನಾನು ಯಾವಾಗ ಎಂಟರ್ ಆದೆ ಎಕ್ಸಾಕ್ಟ್ಲಿ ಅದೇ ಟೈಮ್ಗೆ ಸಮೀರ್ ಹೊರಗಡೆ ಹೋದ. ಅಂದ್ರೆ ನಾನು ಬಂದಿದ್ದು, ಅವನು ಹೊರಗಡೆ ಹೋಗಿದ್ದು ಒಂದೇ ಟೈಮ್ ನಲ್ಲಿ. ಆಗ ನಾವು ಆಸ್ ಯೂಸ್ ಮಾಡಿ ಹೇಳಬೇಕು. ಆ ರೀತಿ ಕೆಲಸಗಳು ನಡೆದಾಗ ನೀವು ಜಸ್ಟ್ ಆಸ್ ಆದ್ರೂ ಯೂಸ್ ಮಾಡಿ, ಆಗ್ಲೇ ಹೇಳಿದಾಗ, ಅಥವಾ ಬರೀ ಆಸ್ ಅಂತನಾದ್ರೂ ನೀವು ಹೇಳ್ಬೋದು. ಸಮೀರ್ ಲೆಫ್ಟ್ ಆಸ್ ಐ ಕೇಮ್ ಇನ್. ದೇ ಅರೈವ್ಡ್ ಆಸ್ ವಿ ವರ್ ಲೀವಿಂಗ್ ಅಂದ್ರೆ ನಾವು ಹೊರಟಿರುವಾಗ ಅವರು ಬಂದ್ರು. ಅಂದ್ರೆ ಅವ್ರು ಬಂದಿದ್ದು, ನಾವು ಹೋಗ್ತಾ ಇದ್ದು ಒಂದೇ ಟೈಮ್ ನಲ್ಲಿ, ಎಕ್ಸಾಕ್ಟ್ಲಿ ಅದೇ ಟೈಮ್ ನಲ್ಲಿ ನಡೀತು ಎರಡು ಕೆಲಸಗಳು. ಅವಾಗ ನಾವು ಹೇಳ್ತೀವಿ ಆಸ್. ದೇ ಅರೈವ್ಡ್ ಅವ್ರು ಬಂದ್ರು ಯಾವಾಗ? ಆಸ್ ವಿ ವರ್ ಲೀವಿಂಗ್ ನಾವು ಹೊರಟಿರುವಾಗ. ರವಿ ಕೆಪ್ಟ್ ಕ್ವೈಟ್ ಆಸ್ ಟೀಚರ್ ಲುಕ್ಡ್ ಅಟ್ ಹಿಮ್. ರವಿ ಸುಮ್ಮನಾದ ಯಾವಾಗ? ಆಸ್ ಟೀಚರ್ ಲುಕ್ಡ್ ಅಟ್ ಹಿಮ್, ಟೀಚರ್ ನೋಡಿದಾಗ. ಸುಧಾ ವಾಚ್ಡ್ ಹಿಮ್ ಹ್ಯಾಸ್ ಹಿ ವಾಕ್ಡ್ ಇನ್ ಟು ದ ರೂಮ್. ಅವನ್ ರೂಮ್ ಒಳಗಡೆ ಹೋದಾಗ ಸುಧಾ ಅವನನ್ನು ನೋಡಿದಳು. ಆಸ್ ಐ ಗ್ರೀವ್ ಅಪ್ ಐ ಸ್ಟಾರ್ಟೆಡ್ ಟು ಕ್ವೆಶ್ಚನ್ ಥಿಂಗ್ಸ್ ಅಂದ್ರೆ ನಾನು ಬೆಳೀತಾ ಇದ್ದಂತೆ ನಾನು ವಿಷಯಗಳನ್ನ ಪ್ರಶ್ನೆ ಮಾಡಲು ಆರಂಭಿಸಿದೆ. ಅಂದ್ರೆ ನಾವು ಹೇಗೆ ಬೆಳೀತಿರ್ತೀವಿ, ನಾವು ಎಲ್ಲ ವಿಷಯನೂ ಕ್ವಶನ್ ಮಾಡ್ತಿರ್ತೀವಲ್ಲ, ಆ ಸೆಂಟೆನ್ಸ್ ಇದು. ಅಂಡ್ ಇಲ್ಲಿ ನೋಡಿ, ಮೇಲಿರೋ ಎಲ್ಲ ಸೆಂಟೆನ್ಸ್ ನಲ್ಲೂ ನೀವು ಆಸ್ ಬದಲು ವೆನ್ ಕೂಡ ಹಾಕ್ಬೋದು, ಏನೂ ತಪ್ಪಾಗೋದಿಲ್ಲ. ಬಟ್ ಎಕ್ಸಾಕ್ಟ್ಲಿ ಅಟ್ ದ ಸೇಮ್ ಮೂಮೆಂಟ್ ನಲ್ಲಿ ಕೆಲಸ ಆಯ್ತು ಅನ್ನುವಾಗ ವೆನ್ಗಿಂತ ಹೆಚ್ಚು ಸೂಟ್ ಆಗೋ ವರ್ಡ್ ಆಸ್. ಓಕೆ, ನೆಕ್ಸ್ಟ್ ಕಾರಣಗಳನ್ನ ಹೇಳೋದಕ್ಕೆ ಅಂದ್ರೆ ರೀಸನ್ಸ್ನ ಹೇಳೋದಕ್ಕೂ ಕೂಡ ನಾವು ಆಸ್ನ ಯೂಸ್ ಮಾಡ್ತೀವಿ. ನೋಡಿ, ಶಿ ಈಸ್ ಅಟ್ ಹೋಮ್ ಆಸ್ ಶಿ ಈಸ್ ಸಫರಿಂಗ್ ಫ್ರಮ್ ಫೀವರ್. ಆಸ್ ಹಿಂದೆ ಏನಿದೆ? ಶಿ ಈಸ್ ಅಟ್ ಹೋಮ್, ಅವಳು ಮನೇಲಿದ್ದಾಳೆ. ಯಾಕೆ ಅವಳು ಮನೇಲಿದ್ದಾಳೆ? ಆಸ್ ಶಿ ಈಸ್ ಸಫರಿಂಗ್ ಫ್ರಮ್ ಫೀವರ್, ಅವಳಿಗೆ ಜ್ವರ ಇದೆ, ಆದ್ರಿಂದ ಅವಳು ಮನೆಯಲ್ಲೇ ಇದ್ದಾಳೆ. ಗೊತ್ತಾಯ್ತಲ್ಲ? ಇದರಲ್ಲಿ ನೀವು ಬಿಕಾಸ್ ಕೂಡ ಹಾಕ್ಬೋದು, ಏನು ತಪ್ಪಾಗೋದಿಲ್ಲ, ರೈಟ್? ಬಿಕಾಸ್ ಇಸ್ ಸೇಮ್ ಆಸ್. ಐ ವಿಲ್ ಗೋ ಟು ಬೆಡ್ ಅರ್ಲಿ ಆಸ್ ಐ ಹ್ಯಾವ್ ಅ ಟ್ರೈನ್ ಟು ಕ್ಯಾಚ್ ಅಟ್ 5 AM.
ಐ ವಿಲ್ ಗೋ ಟು ಬೆಡ್ ಅರ್ಲಿ, ನಾನು ಬೇಗ ಮಲಗ್ತೀನಿ. ಯಾಕೆ? ಆಸ್ ಐ ಹ್ಯಾವ್ ಅ ಟ್ರೈನ್ ಟು ಕ್ಯಾಚ್ ಅಟ್ 5 AM, ಅಂದರೆ ನನಗೆ ಬೆಳಿಗ್ಗೆ 5 ಗಂಟೆಗೆ ಟ್ರೈನ್ ಹಿಡಿಯಬೇಕಾಗಿದೆ, ಅದಕ್ಕೆ ನಾನು ಈಗ ಬೇಗ ಮಲ್ಕೊಳ್ತೀನಿ. ರೈಟ್? ಸೊ ರೀಸನ್ಸ್ನ ನೀವು ಹೇಳುವಾಗ ಅದ್ರ ಹಿಂದೆ ಆಸ್ನ ಹಾಕ್ಬಹುದು, ಬಿಕಾಸ್ ಕೂಡ ಹಾಕಿ ಏನೂ ತಪ್ಪಾಗಲ್ಲ. ಆ್ಯಂಡ್ ಇಲ್ಲಿ ಐ ಹ್ಯಾವ್ ಅ ಟ್ರೈನ್ ಟು ಕ್ಯಾಚ್ ಅಂತಿದೆ, ನೀವು ಅದ್ರ ಬದಲು ಹೇಳ್ಬೋದು ಐ ಹ್ಯಾವ್ ಟು ಕ್ಯಾಚ್ ಟ್ರೈನ್ ಅಂತ. ಐ ಮಸ್ಟ್ ಸ್ಟಾಪ್ ನೌ ಆಸ್ ಐ ಹ್ಯಾವ್ ಟು ಗೋ ಔಟ್, ಅಂದರೆ ನಾನು ಇದನ್ನು ನಿಲ್ಲಿಸಲೇಬೇಕು, ಯಾಕೆಂದರೆ ನಾನೀಗ ಹೊರಗೆ ಹೋಗಬೇಕು. ಸೊ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಟೈಮ್ ಆಗೋಗಿರುತ್ತೆ, ನನಗೆ ಇದನ್ನು ನಿಲ್ಲಿಸಲೇಬೇಕು, ಯಾಕೆಂದರೆ ನನಗೆ ಹೊರಗೆ ಹೋಗೋ ಟೈಮ್ ಆಗಿದೆ. ಸೊ ರೀಸನ್ ಏನು? ಐ ಹ್ಯಾವ್ ಟು ಗೋ ಔಟ್, ಅದು ರೀಸನ್. ಆ ರೀಸನ್ ಹಿಂದೆ ಬಂದಿದೆ ಆಸ್. ಐ ಮಿಸ್ ಎಮ್ ಎ ಲಾಟ್ ಆಸ್ ಹಿ ವಾಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಸೊ ಅವನು ನನ್ನ ಆತ್ಮೀಯ ಫ್ರೆಂಡ್ ಆಗಿದ್ದ ಕಾರಣ ನಾನು ಅವನನ್ನು ಬಹಳ ಮಿಸ್ ಮಾಡಿಕೊಳ್ತಿದ್ದೇನೆ. ರೈಟ್? ಐ ಹ್ಯಾಡ್ ಟು ಲರ್ನ್ ಮೈ ಸೆಲ್ಫ್ ಆಸ್ ಐ ಹ್ಯಾಡ್ ನೋ ಬಡಿ ಟು ಟೀಚ್ ಮೀ. ಸೊ ಇಲ್ಲಿ ಹ್ಯಾಡ್ ಅನ್ನೋ ವರ್ಡ್ ಬಂದಿದೆ, ನಾನು ನಿಮಗೆ ಹೇಳ್ಕೊಟ್ಟಿದ್ದೆ ಪಾಸ್ಟ್ ಟೆನ್ಸ್ನಲ್ಲಿ ನಾವು ಮಾಡಬೇಕಾಗಿದ್ದ ಕೆಲಸಗಳನ್ನ ಹೇಳಬೇಕಂದ್ರೆ ಹ್ಯಾಡ್ ಟು ಯೂಸ್ ಮಾಡಬೇಕು ಅಂತ ನಾನು ಹೇಳಿದ್ದೆ. ಹ್ಯಾಡ್ ಟುನ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳೋ ಕ್ಲಾಸ್ನಲ್ಲಿ ನಾನು ಹೇಳಿದ್ದೆ. ನಾನು ಈಗ ಕಲಿಬೇಕು ಅಂದರೆ ಏನು ಹೇಳಬೇಕು? ಐ ಹ್ಯಾವ್ ಟು ಲರ್ನ್ ಮೈ ಸೆಲ್ಫ್ ಅಂತ. ಓಕೆ, ಐ ಹ್ಯಾಡ್ ನೋ ಬಡಿ ಟು ಟೀಚ್ ಮೀ ಅಂದರೆ ಆಗ ನನಗೆ ಟೀಚ್ ಮಾಡಲು ಯಾರೂ ಇರಲಿಲ್ಲ, ಅಂದರೆ ನಾನು ಯಾರನ್ನೂ ಹೊಂದಿರಲಿಲ್ಲ ಟೀಚ್ ಮಾಡೋಕ್ಕೆ. ಆದ್ದರಿಂದ ಐ ಹ್ಯಾಡ್ ನೋ ಬಡಿ ಅಂದರೆ ನನಗೆ ಪಾಸ್ಟ್ನಲ್ಲಿ ನಾನು ಯಾರನ್ನೂ ಹೊಂದಿರಲಿಲ್ಲ, ಆದ್ದರಿಂದ ಐ ಹ್ಯಾಡ್ ನೋ ಬಡಿ. ಈಗ ಯಾರು ನನ್ನ ಹತ್ರ ಇಲ್ಲ ಅಂದರೆ ಐ ಹ್ಯಾವ್ ನೋ ಬಡಿ ಟು ಟೀಚ್ ಮೀ. ರೈಟ್? ಸೊ ಇದು ರೀಸನ್. ಅಂದರೆ ಏನರ್ಥ? ನನಗೆ ಕಲಿಸಲು ಯಾರೂ ಇರದಿದ್ದ ಕಾರಣ ನಾನೇ ಸ್ವತಃ ಕಲಿಯಬೇಕಾಗಿತ್ತು ಆಗ. ಸೊ ಆಸ್ ಇಫ್ ಅಂದರೆ ಇರುವ ಹಾಗೆ. ನಾವು ಕನ್ನಡದಲ್ಲಿ ಮಾತಾಡುವಾಗ ಇರುವ ಹಾಗೆ, ಅದರಂತೆ, ಇದರಂತೆ ಅಂತ ಮಾತಾಡ್ತಿರ್ತೀವಿ. ಸೊ ಆ ಸೆಂಟೆನ್ಸ್ಗಳನ್ನ ನಾವು ಇಂಗ್ಲೀಷ್ನಲ್ಲಿ ಹೇಳಬೇಕಂದ್ರೆ ಯೂಸ್ ಮಾಡ್ತೀವಿ ಆಸ್ ಇಫ್. ಅಂದರೆ ನಾವು ಮಾತಾಡುವಾಗ ಕೆಲವು ಸಿಚುವೇಶನ್ಗಳು ಅಥವಾ ಇನ್ಸಿಡೆಂಟ್ಗಳು ಕಂಪ್ಯಾರಿಸನ್ ಮಾಡಿ ಮಾತಾಡಬೇಕಾಗುತ್ತೆ. ಅವನು ಹೇಗೆ ಬಿಹೇವ್ ಮಾಡ್ತಿದ್ದಾನೆ ಅಂದರೆ ಅವನೇ ಬಾಸ್ ಅನ್ನೋ ಥರ ಬಿಹೇವ್ ಮಾಡ್ತಾ ಇದ್ದಾನೆ. ಸೊ ಈ ರೀತಿ ಕಂಪ್ಯಾರಿಸನ್ ಮಾಡ್ತೀವಿ ನಾವು. ಸಮ್ಟೈಮ್ಸ್ ನಮಗೆ ಆ ರೀತಿ ಕಾಣುತ್ತೆ. ಓಕೆ, ಅವಾಗ ನಾವು ಆಸ್ ಇಫ್ ವರ್ಡ್ನ ಯೂಸ್ ಮಾಡ್ಕೊಂಡು ಮಾತಾಡ್ತೀವಿ. ಅಥವಾ ಇಮ್ಯಾಜಿನರಿ ಸಿಚುವೇಶನ್ಗಳನ್ನ ಮಾತಾಡಬೇಕು ಅಂದರೂ ಕೂಡ ನಾವು ಆಸ್ ಇಫ್ನ ಯೂಸ್ ಮಾಡ್ತೀವಿ. ಇಮ್ಯಾಜಿನರಿ ಸಿಚುವೇಶನ್ಸ್ ಅಂದರೆ ಅನ್ರಿಯಲ್ ಸಿಚುವೇಶನ್, ಅಂದರೆ ನಿಜವಾಗ್ಲೂ ಅವು ಹಾಗಿರೋದಿಲ್ಲ, ಬಟ್ ನಮಗೆ ಆ ರೀತಿ ಅನ್ನಿಸ್ತಾ ಇರುತ್ತೆ ಅಥವಾ ನಮಗೆ ಆ ರೀತಿ ಕಾಣಿಸ್ತಾ ಇರುತ್ತೆ. ಆ ರೀತಿ ಇವೆ ಇವು, ಈ ಸಿಚುವೇಶನ್ಗಳು ಆ ರೀತಿ ನಮಗೆ ಕಾಣಿಸ್ತಿದ್ದಾವೆ ಅಂತ ನಾವು ಮಾತಾಡೋವಾಗ ಯೂಸ್ ಮಾಡಬೇಕು ಆಸ್ ಇಫ್. ಆ್ಯಂಡ್ ಈ ರೀತಿಯಾದಂಥ ಇಮ್ಯಾಜಿನರಿ ಸಿಚುವೇಶನ್ಗಳನ್ನ, ಅಂದರೆ ನಮಗೆ ರಿಯಲ್ ಅಲ್ಲ, ಬಟ್ ಅವು ಈ ರೀತಿ ಇರುತ್ತೆ, ಈ ರೀತಿ ಇದ್ವು ಅಥವಾ ಈ ರೀತಿ ಕಾಣಿಸ್ತಿದ್ದಾವೆ ಅಂತ ಹೇಳೋವಾಗ ಎರಡು ಟೆನ್ಸ್ಗಳನ್ನ ನಾವು ಯೂಸ್ ಮಾಡಿಕೊಂಡು ಈ ರೀತಿ ಸಿಚುವೇಶನ್ಗಳನ್ನ ನಾವು ಮಾತಾಡ್ತೀವಿ. ಆ ಎರಡು ಟೆನ್ಸ್ಗಳು ಯಾವುದು? ಸಿಂಪಲ್ ಪಾಸ್ಟ್ ಮತ್ತು ಪಾಸ್ಟ್ ಪರ್ಫೆಕ್ಟ್. ಅಂದರೆ ವರ್ ಮತ್ತು ಹ್ಯಾಡ್ ಅನ್ನೋ ವರ್ಡ್ಗಳನ್ನ ನಾವು ಈ ಸೆಂಟೆನ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ. ಸೊ ಇಂಗ್ಲಿಷ್ ಗ್ರಾಮರ್ನಲ್ಲಿ ಈ ಪದಗಳನ್ನ ಅನ್ರಿಯಲ್ ಟೆನ್ಸಸ್ ಅಂತ ಕೂಡ ಕರೀತಾರೆ. ಅಂದರೆ ಯಾವಾಗ ನಾವು ಮಾತಾಡುವಂತಹ ಮಾತುಗಳು ಇಮ್ಯಾಜಿನರಿ ಆಗಿರುತ್ತೆ ಅಥವಾ ಅನ್ರಿಯಲ್ ಆಗಿರುತ್ತೆ ಅಥವಾ ನಮ್ಗೆ ಆ ರೀತಿ ಗೋಚರಿಸ್ತಾ ಇರುತ್ತೆ, ಆಗ ನಾವು ಈ ಪದಗಳನ್ನ ಯೂಸ್ ಮಾಡಿಕೊಂಡು ಮಾತಾಡ್ತೀವಿ. ಆ್ಯಂಡ್ ಈಗ ನಾನು ಮುಂದೆ ತೋರಿಸುವ ಎಕ್ಸಾಂಪಲ್ಗಳಲ್ಲಿ ಈ ವರ್ಡ್ಸ್ನ ಯೂಸ್ ಮಾಡಿಕೊಂಡೇ ಸೆಂಟೆನ್ಸ್ ಮಾಡ್ತಾ ಇರ್ತೀನಿ. ಸೊ ಈ ಸೆಂಟೆನ್ಸ್ಗಳನ್ನೆಲ್ಲ ಬರ್ಕೊಂಡು ಅದೇ ರೀತಿ ಸೆಂಟೆನ್ಸ್ಗಳನ್ನ ನೀವು ಮಾಡಿ ಅಥವಾ ಕೆಳಗಡೆ ಕಾಮೆಂಟ್ ಮಾಡಿ ನನಗೆ ತೋರಿಸಿ, ನಾನು ಅದನ್ನು ಕರೆಕ್ಷನ್ ಮಾಡ್ತೀನಿ, ಆಗ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಸೊ ನೋಡಿ, ಫಸ್ಟ್ ಸೆಂಟೆನ್ಸ್ ಇದೆ ಶಿ ಲುಕ್ಸ್ ಆ್ಯಂಗ್ರಿ. ಇದರಲ್ಲಿ ಯಾವುದೇ ಆಸ್ ಇಫ್ ಬಂದಿಲ್ಲ, ನಾನು ನಿಮಗೆ ಕಂಪೇರ್ ಮಾಡಿ ತೋರಿಸೋದಕ್ಕೆ ಕೊಟ್ಟಿದ್ದೀನಿ ಇಲ್ಲಿ. ಶಿ ಲುಕ್ಸ್ ಆ್ಯಂಗ್ರಿ ಅಂದರೆ ಅವಳು ಕೋಪಗೊಂಡಂತೆ ಕಾಣುತ್ತಾಳೆ. ಸೊ ಈಗ ನಿಮ್ಮ ಎದುರುಗಡೆ ಅವ್ರು ನಿಂತಿದ್ದಾರೆ, ಬಟ್ ಅವ್ರಿಗೆ ಸಿಟ್ಟು ಬಂದಿರೋ ಥರ ನಿಮಗೆ ಕಾಣಿಸ್ತಾ ಇದ್ರೆ ನೀವು ಹೇಳಬೇಕು ಇಂಗ್ಲೀಷ್ನಲ್ಲಿ ಶಿ ಲುಕ್ಸ್ ಆ್ಯಂಗ್ರಿ. ಇಲ್ಲಿ ನಾವು ಯಾವುದೇ ಆಸ್ ಇಫ್ ಹಾಕಿಲ್ಲ. ಸೊ ಎಕ್ಸಾಕ್ಟ್ಲಿ ಈ ಮೂರೇ ವರ್ಡ್ನ ಯೂಸ್ ಮಾಡ್ಬೇಕು ನೀವು. ಹಿ ಲುಕ್ಸ್ ಆ್ಯಂಗ್ರಿ, ಸುಮಾ ಲುಕ್ಸ್ ಆ್ಯಂಗ್ರಿ, ಕಿರಣ್ ಲುಕ್ಸ್ ಆ್ಯಂಗ್ರಿ, ಟೀಚರ್ ಲುಕ್ಸ್ ಆ್ಯಂಗ್ರಿ ಅಂತ. ಯಾವಾಗ ಅಂದರೆ ನಿಮಗೆ ಡೆಫಿನೆಟ್ ಆಗಿ ಗೊತ್ತಿರಬೇಕು ಅವ್ರಿಗೆ ಸಿಟ್ಟು ಬಂದಿದೆ ಅಂತ. ಸೊ ಅವ್ರಿಗೆ ನಿಜವಾಗ್ಲೂ ಸಿಟ್ಟು ಬಂದಿರೋ ಥರ ನಿಮಗೆ ಕಾಣಿಸ್ತಿದ್ರೆ, ಅಂದರೆ ನೀವು ಅದರಲ್ಲಿ ತುಂಬ ಶೋರ್ ಇದ್ದರೆ ಆವಾಗ ನೀವು ಡೈರೆಕ್ಟಾಗಿ ಹೇಳ್ಬಿಡಿ ಶಿ ಲುಕ್ಸ್ ಆ್ಯಂಗ್ರಿ ಅಂತ. ಇದರಲ್ಲಿ ನಿಮ್ಗೇನು ಕಷ್ಟ ಆಗೋದಿಲ್ಲ ಈ ರೀತಿ ಸೆಂಟೆನ್ಸ್ನ ಹೇಳೋದಕ್ಕೆ. ಅಥವಾ ನೀವು ಹೇಳ್ಬೋದು ಶಿ ಈಸ್ ಲುಕಿಂಗ್ ಆ್ಯಂಗ್ರಿ ಅಂತ. ಸೊ ನೀವು ಕಂಟಿನ್ಯೂಸ್ ಆಗಿ ಹೇಳಬೇಕು ಅಂದರೆ ಶಿ ಲುಕ್ಡ್ ಆ್ಯಂಗ್ರಿ ಅಂತಲೂ ಹೇಳ್ಬೋದು, ಅಂದರೆ ಪಾಸ್ಟ್ನಲ್ಲಿ ಅವರಿಗೆ ಸಿಟ್ಟಿರೋ ಥರ ಅವ್ರು ಕಾಣಿಸಿದ್ರೆ. ರೈಟ್? ಸೊ ಈ ಸೆಂಟೆನ್ಸ್ ನೋಡಿ, ಈಗ ಶಿ ಲುಕ್ಸ್ ಆಸ್ ಇಫ್ ಶಿ ವರ್ ಆ್ಯಂಗ್ರಿ ಅಂತ ಹೇಳ್ತಾ ಇದ್ದೀವಿ. ಸೊ ಈ ಸೆಂಟೆನ್ಸ್ನ ಎರಡು ಪಾರ್ಟ್ಗಳಾಗಿ ಡಿವೈಡ್ ಮಾಡ್ಬೋದು, ಆಸ್ ಇಫ್ನ ಹಿಂದೆ ಇರೋದು ಮತ್ತು ಆಸ್ ಇಫ್ ಆದಮೇಲೆ ಇರೋದು. ಶಿ ಲುಕ್ಸ್ ಅಂತ ಇದೆ ಅಂದರೆ
ಪ್ರೆಸೆಂಟ್ ಫಾರ್ಮ್ ನಲ್ಲಿ ಇದೆ. ಅಂದ್ರೆ ಇದು ಒಂದು ಸೆಂಟೆನ್ಸ್. ಓಕೆ, ಇಲ್ಲಿ 2 ಕ್ಲಾಸ್ ಗಳಿದೆ ಅಂತ ನೀವು ಹೇಳ್ಬೋದು. ಕ್ಲಾಸ್ ಅಂತಾನು ಕರಿತೀವಿ ನಾವು. ಕ್ಲಾಸ್ ಅಂದ್ರೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಇದ್ರೆ ಅದನ್ನ ನಾವು ಕ್ಲಾಸ್ ಅಂತೀವಿ. ಶಿ ಲುಕ್ಸ್ ಅನ್ನೋದು ಒಂದು ಕ್ಲಾಸ್, ಶಿ ವರ್ ಆಂಗ್ರಿ ಅನ್ನೋದು ಮತ್ತೊಂದು ಕ್ಲಾಸ್. ಓಕೆ, ಸೆಂಟೆನ್ಸ್ ಅಂತ ನೀವು ಕರೀರಿ, ಪರವಾಗಿಲ್ಲ. ಸೊ ಫಸ್ಟ್ ಕ್ಲಾಸ್ ಅಂದ್ರೆ ಫಸ್ಟ್ ಸೆಂಟೆನ್ಸ್ ಯಾವ ರೀತಿ ಇದೆ? ಪ್ರೆಸೆಂಟ್ ನಲ್ಲಿದೆ. ಶಿ ಲುಕ್ಸ್. ಶಿ ವರ್ ಆಂಗ್ರಿ ಅಂದ್ರೆ ಇದು ಪಾಸ್ಟ್ ನಲ್ಲಿ ಇಲ್ಲ, ವರ್ಡ್ ಮಾತ್ರ ಪಾಸ್ಟ್ ನಲ್ಲಿ ಇದೆ. ಈ ವರ್ ಅನ್ನೋ ವರ್ಡ್ ಪಾಸ್ಟ್ ಟೆನ್ಸ್ ನ ವರ್ಡ್ ಇಲ್ಲಿ ಹಾಕಿದೀವಿ. ಅಂದ್ರೆ ಇದರ ಅರ್ಥ ಏನು? ಅವಳು ಕೋಪಗೊಂಡ ಹಾಗೆ ಕಾಣುತ್ತಾಳೆ ಅಂದ್ರೆ ಅವಳು ಕೋಪಗೊಂಡಂತೆ ಕಾಣುತ್ತಾಳೆ. ಸೇಮ್, ಇವೆರಡು ಸೆಂಟೆನ್ಸ್ಗಳು ಸೇಮ್. ಬಟ್ ಇಲ್ಲಿ ನಮಗೆ ಎಕ್ಸಾಕ್ಟ್ಲಿ ನಾವು ಶೋರ್ ಆಗಿಲ್ಲ ಅವರಿಗೆ ಕೋಪ ಬಂದಿದೆಯೋ ಇಲ್ವೋ ಅನ್ನೋದು ನಮಗೆ ಗೊತ್ತಿಲ್ಲ, ಅಥವಾ ಅವರಿಗೆ ಬಂದಿರೋ ತರ ಕಾಣಿಸ್ತಿದ್ದಾರೆ ನಮಗೆ. ಸೊ ಆಗ ನೀವು ಹೇಳಬೇಕು ಶಿ ಲುಕ್ಸ್ ಆಸ್ ಇಫ್ ಶಿ ವರ್ ಆಂಗ್ರಿ. ಅವಳು ಕೋಪಗೊಂಡ ಹಾಗೆ ಕಾಣುತ್ತಾ ಇದ್ದಾಳೆ ಈಗ. ಅಂದ್ರೆ ಇದರಲ್ಲಿ ನಮಗೆ ಅಷ್ಟು ಶೋರಿಟಿ ಇಲ್ಲ, ನಮಗ್ ಗೊತ್ತಿಲ್ಲ, ಬಟ್ ಅವ್ರು ಹಾಗೆ ಕಾಣ್ತಾ ಇದ್ದಾರೆ. ಆವಾಗ ನೀವು ಯೂಸ್ ಮಾಡಿ ಶಿ ವರ್ ಅನ್ನೋ ವರ್ಡ್. ಅಂದ್ರೆ ನಮ್ಗೆ ಅನ್ನೋನ್ ಇದೆ, ಅದು ಆ ರೀತಿ ನಮ್ಗೆ ಕಾಣಿಸ್ತಾ ಇದ್ದಾರೆ. ಅವಾಗ ನಾವು ವರ್ ಅನ್ನೋ ವರ್ಡ್ ಯೂಸ್ ಮಾಡ್ತೀವಿ. ಎಲ್ಲಾ ಸಬ್ಜೆಕ್ಟ್, ಇಲ್ಲಿ ಹಿ ಬರ್ಲಿ, ಶಿ, ವಿ, ಯಾರೇ ಬರ್ಲಿ, ನಾವು ವರ್ನೇ ಯೂಸ್ ಮಾಡ್ತೀವಿ. ಅಂಡ್ ಈಗ ಇಲ್ಲಿ ನೋಡಿ, ಶಿ ಲುಕ್ಸ್ ಆಸ್ ಇಫ್ ಶಿ ಇಸ್ ಆಂಗ್ರಿ. ಈ ರೀತಿ ಕೂಡ ನೀವು ಹೇಳ್ಬಹುದು. ಅಂಡ್ ಇದರ ಅರ್ಥ ಏನು? ಅವಳು ಕೋಪಗೊಂಡ ಹಾಗೆ ಕಾಣುತ್ತಾಳೆ. ಇದ್ರೂ ಕೂಡ ಸೇಮ್ ಮೀನಿಂಗ್ ಕೊಡ್ತಾ ಇದೆ. ಬಟ್ ಇಲ್ಲಿ ನಮಗೆ ಪೂರ್ತಿಯಾಗಿ ಶೋರಿಟಿ ಇದ್ದಾಗ ಈ ರೀತಿ ಕೂಡ ಹೇಳ್ಬಹುದು. ಬಟ್ ಇದು ತುಂಬಾ ಅನ್ಕಾಮನ್. ಈ ರೀತಿ ಯಾರು ಕಾಮನ್ ಆಗಿ ಹೇಳೋದಿಲ್ಲ, ಇದು ಅಷ್ಟು ಯೂಸೇಜ್ ಅಲ್ಲಿ ಇಲ್ಲ. ಬಟ್ ಈ ರೀತಿ ಹೇಳಿದ್ರು ಏನು ತಪ್ಪಿಲ್ಲ. ಇದರ ಅರ್ಥ ಏನು ಅಂದ್ರೆ ಅವ್ರಿಗೆ ಸಿಟ್ ಬಂದಿರೋ ತರ ಕಾಣ್ತಾ ಇದ್ದಾರೆ, ಬಟ್ ನಮ್ಗೆ ತುಂಬಾ ಶೋರ್ ಆಗಿ ಗೊತ್ತಿದೆ ಅಷ್ಟೇ. ವರ್ ಅಂದ್ರೆ ಅಷ್ಟು ಶೋರ್ ಆಗಿ ಗೊತ್ತಿಲ್ಲ, ಅಂದ್ರೆ ನಮ್ಗೆ ಆ ತರ ಕಾಣಿಸ್ತಿದ್ದಾರೆ ಅವರು. ಈಸ್ ಅಂದ್ರೆ ಅವರು ಸಿಟ್ ಬಂದಿರೋ ಹಾಗೆ ಕಾಣ್ತಾ ಇದ್ದಾರೆ, ಅಂಡ್ ನನಗೆ ತುಂಬಾ ಶೋರ್ ಆಗಿ ಗೊತ್ತಿದೆ. ಅಂದ್ರೆ ಅರ್ಥ ನಿಜವಾಗ್ಲೂ ಅವ್ರಿಗೆ ಸಿಟ್ ಬಂದಿದೆ. ರೈಟ್? ನೋಡಿ ನೆಕ್ಸ್ಟ್, ಶಿ ಲುಕ್ಡ್ ಆಂಗ್ರಿ ಅಂದ್ರೆ ಇದು ಪಾಸ್ಟ್ ನಲ್ಲಿ ಇದೆ. ಫಸ್ಟ್ ಸೆಂಟೆನ್ಸ್ ಶಿ ಲುಕ್ಸ್ ಆಂಗ್ರಿ, ಪ್ರೆಸೆಂಟ್ ನಲ್ಲಿ ಇರೋದು ಶಿ ಲುಕ್ಡ್ ಆಂಗ್ರಿ, ಪಾಸ್ಟ್ ನಲ್ಲಿ ಇರೋದು. ಅಂದ್ರೆ ಅರ್ಥ ಅವಳು ಕೋಪಗೊಂಡಂತೆ ಕಂಡಳು. ಪಾಸ್ಟ್ ನಲ್ಲಿ ಈ ಹಿಂದೆ ಯಾವಾಗ್ಲಾದ್ರೂ ಆಗಿರಬಹುದು. ಸೊ ವೆರಿ ಸಿಂಪಲ್, ಈ ರೀತಿ ಹೇಳಿ. ಅಂಡ್ ಇದು ನಿಮ್ಗೆ ತುಂಬಾ ಶೋರ್ ಆಗಿ ಗೊತ್ತಿರಬೇಕು, ಡೆಫಿನೆಟ್ ಆಗಿ ನಿಮ್ಗೆ ಗೊತ್ತಿರಬೇಕು ಅವ್ರಿಗೆ ಕೋಪ ಬಂದಾಗ ಅವಳು ಕೋಪ ಬಂದಿರೋ ತರ ಕಂಡಳು. ಅವಾಗ ನೀವು ಹೇಳಿ ಶಿ ಲುಕ್ಡ್ ಆಂಗ್ರಿ ಅಂತ. ಅಂಡ್ ಶಿ ಲುಕ್ಡ್ ಆಸ್ ಇಫ್ ಶಿ ವರ್ ಆಂಗ್ರಿ. ಸೊ ಈ ಸೆಂಟೆನ್ಸ್ ನೋಡಿ, ಶಿ ಲುಕ್ಸ್ ಆಸ್ ಇಫ್ ಶಿ ವರ್ ಆಂಗ್ರಿ. ಅಂಡ್ ಇಲ್ಲಿ ನೋಡಿ, ಶಿ ಲುಕ್ಡ್ ಆಸ್ ಇಫ್ ಶಿ ವರ್ ಆಂಗ್ರಿ. ಅಂದ್ರೆ ಈ ಸೆಂಟೆನ್ಸ್ ಪಾಸ್ಟ್ ನಲ್ಲಿದೆ. ಮೇಲಿರುವಂತಹ 3 ಸೆಂಟೆನ್ಸ್ಗಳು ಪ್ರೆಸೆಂಟ್ ನಲ್ಲಿ ಅವ್ರು ಹೇಗೆ ಕಾಣಿಸ್ತಿದ್ದಾರೆ ಅಂತ ಹೇಳ್ತಾ ಇದೆ. ಅಂದ್ರೆ ನಂಬರ್ 1, 2, 3 ಈ 3 ಸೆಂಟೆನ್ಸ್ಗಳು ಪ್ರೆಸೆಂಟ್ ನ ಇಂಡಿಕೇಟ್ ಮಾಡ್ತಾ ಇರೋ ಸೆಂಟೆನ್ಸ್ಗಳು. 4 ಮತ್ತು 5 ಪಾಸ್ಟ್ ನಲ್ಲಿ. ಸೊ 5ನೇ ಸೆಂಟೆನ್ಸ್ ಅಲ್ಲಿ ಏನಿದೆ, ಶಿ ಲುಕ್ಡ್ ಆಸ್ ಇಫ್ ಶಿ ವರ್ ಆಂಗ್ರಿ ಅಂದ್ರೆ ಅವಳು ಕೋಪಗೊಂಡ ಹಾಗೆ ಕಾಣುತ್ತಿದ್ದಳು. ಪಾಸ್ಟ್ ನಲ್ಲಿ ಆ ರೀತಿ ಕಾಣ್ತಿದ್ಲು ಅಷ್ಟೇ. ಬಟ್ ಇಲ್ಲೂ ಕೂಡ ವರ್ ಬಂದಿದೆ, ಶಿ ವರ್ ಆಂಗ್ರಿ. ಆ ರೀತಿ ಕಂಡ್ಲು ಅಂದ್ರೆ ಅರ್ಥ ನಮಗೆ ಶೋರ್ ಆಗಿ ಗೊತ್ತಿಲ್ಲ, ಬಟ್ ಅವಳು ಕಾಣಿಸಿದ ಆ ರೀತಿ. ರೈಟ್? ಬಂದಿದೆಯೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ, ಬಟ್ ಸಿಟ್ಟು ಬಂದಂಗೆ ಅವಳು ಕಾಣಿಸಿದ್ಲು. ಶಿ ಲುಕ್ಡ್ ಆಸ್ ಇಫ್ ಶಿ ವಾಸ್ ಆಂಗ್ರಿ. ಸೊ ಇದು ಪಾಸ್ಟ್ ನಲ್ಲಿ ಇದೆ, ಬಟ್ ಇಲ್ಲಿ ವಾಸ್ ಹಾಕಿದಾಗ ಏನಾಗುತ್ತೆ ನೋಡಿ, ಇದರ ಎಕ್ಸಾಕ್ಟ್ ಪಾಸ್ಟ್ ಟೆನ್ಸ್ ಇದು. ಅಂದ್ರೆ 3rd ಸೆಂಟೆನ್ಸ್ ನ ಪಾಸ್ಟ್ ಟೆನ್ಸ್ 6th ಸೆಂಟೆನ್ಸ್. ಶಿ ಲುಕ್ಡ್ ಆಸ್ ಇಫ್ ಶಿ ವಾಸ್ ಆಂಗ್ರಿ ಅಂದ್ರೂ ಕೂಡ ಅವಳು ಕೋಪಗೊಂಡ ಹಾಗೆ ಕಾಣುತ್ತಿದ್ದಳು. ಬಟ್ ಇಲ್ಲಿ ನಮಗೆ ಪೂರ್ತಿಯಾಗಿ ಶೋರಿಟಿ ಇದೆ, ಅಂದ್ರೆ ಅರ್ಥ ಅವಳಿಗೆ ನಿಜವಾಗ್ಲೂ ಕೋಪ ಬಂದಿತ್ತು. ಹಿ ಲುಕ್ಸ್ ಆಸ್ ಇಫ್ ಹಿ ನ್ಯೂ ದ ಆನ್ಸರ್. ಸೊ ಮೇಲಿದೆಯಲ್ಲ, ಶಿ ಲುಕ್ಸ್ ಆಸ್ ಇಫ್ ಶಿ ವರ್ ಆಂಗ್ರಿ, ಅದೇ ರೀತಿ ಇದು ಕೂಡ he looks as if he knew the answer. ಅಂದ್ರೆ ಅವನಿಗೆ ಉತ್ತರ ಗೊತ್ತಿರುವಂತೆ ಕಾಣ್ತಾ ಇದ್ದಾನೆ, ಅವನಿಗೆ ಆನ್ಸರ್ ಗೊತ್ತಿರೋ ತರ ಅವ್ನು ಕಾಣ್ತಿದ್ದಾನೆ. ಸೊ ಇಲ್ಲೂ ಕೂಡ ನೋಡಿ, ಈ ಕ್ಲಾಸ್ ನಲ್ಲಿರುವಂತಹ ವರ್ಬ್ ಪಾಸ್ಟ್ ನಲ್ಲೇ ಇದೆ. ಅಂದ್ರೆ ನಾವು ಇದನ್ನ ಸಿಂಪಲ್ ಪಾಸ್ಟ್ ನಲ್ಲೇ ಹಾಕ್ತಿವಿ. ಅಂದ್ರೆ ನಮ್ಗೆ ಗೊತ್ತಿಲ್ಲ ಅವನಿಗೆ ಗೊತ್ತಿದೆಯೋ ಇಲ್ವೋ ಅನ್ನೋದು, ಬಟ್ ಅವನು ಹೇಗೆ ಕಾಣಿಸ್ತಿದ್ದಾನೆ, ಅವನಿಗೆ ಆನ್ಸರ್ ಗೊತ್ತಿರೋ ತರ ಕಾಣಿಸ್ತಿದ್ದಾನೆ. he looks as if he knew the answer. ಅಥವಾ ಈ ರೀತಿನೂ ಹೇಳ್ಬೋದು, he is looking as if he knew the answer ಅಂತ. ಬಟ್ ನೆನಪಿಟ್ಕೊಳ್ಳಿ, ಯಾವಾಗ್ಲೂ ಅಷ್ಟೇ ಇಲ್ಲಿ ಬರೋದು ಪಾಸ್ಟ್ ನಲ್ಲೇ ಇರಬೇಕು. ಸಮ್ಟೈಮ್ಸ್ ಈ ರೀತಿನೂ ಇರುತ್ತೆ, ಹಿ ಲುಕ್ಸ್ ಆಸ್ ಇಫ್ ಹಿ ನೋಸ್ ದ ಆನ್ಸರ್. ಇದು ತುಂಬಾ ಅನ್ಕಾಮನ್. ಇದು ಕೂಡ ಸೇಮ್ ಮೀನಿಂಗ್ ಕೊಡುತ್ತೆ, ಬಟ್ ಇದರಲ್ಲಿ ಅವನಿಗೆ ನಿಜವಾಗ್ಲೂ ಆನ್ಸರ್ ಗೊತ್ತಿದೆ ಅಂಡ್ ಅವನು ಆ ರೀತಿ ಕಾಣ್ತಾನೂ ಇದ್ದಾನೆ. ಗೊತ್ತಾಯ್ತಲ್ಲ? ಹಿ ಲುಕ್ಸ್ ಆಸ್ ಇಫ್ ಹಿ ನೋಸ್ ದಿ ಆನ್ಸರ್. ಯಾವಾಗ ಈ ವರ್ಬ್ ಸೆಕೆಂಡ್ ಕ್ಲಾಸ್ ನಲ್ಲಿರುವಂತಹ ವರ್ಬ್ ಪ್ರೆಸೆಂಟ್ ನಲ್ಲಿರುತ್ತೆ, ಅದರ ಅರ್ಥ ಏನು, ಅವನಿಗೆ ನಿಜವಾಗ್ಲೂ ಆನ್ಸರ್ ಗೊತ್ತಿದೆ ಅಂಡ್ ಅವರು ಆ ರೀತಿ ಕಾಣ್ತಾ ಇದ್ದಾನೆ. ಅಂಡ್ ಇಲ್ಲಿ ನೋಡಿ, ಶಿ ಲುಕ್ಸ್ ಆಸ್ ಇಫ್ ಶಿ ಈಸ್ ಆಂಗ್ರಿ ಅಂದ್ರೆ ಅವಳಿಗೆ ನಿಜವಾಗ್ಲೂ ಸಿಟ್ಟು ಬಂದಿದೆ ಅಂಡ್ ಅವಳು ಆ ರೀತಿ ಕಾಣ್ತಾನೂ ಇದ್ದಾಳೆ. ಅಂಡ್ ಇಲ್ಲಿ ಶಿ ಲುಕ್ಡ್ ಆಸ್ ಇಫ್ ಶಿ ವಾಸ್ ಆಂಗ್ರಿ ಅಂದ್ರೆ ಅವಳಿಗೆ ನಿಜವಾಗ್ಲೂ ಸಿಟ್ಟು ಬಂದಿತ್ತು ಅಂಡ್ ಅವಳು ಆ ರೀತಿ ಕಾಣ್ತಾನೂ ಇದ್ಲು. ಅಂಡ್ ಶಿ ಲುಕ್ಸ್ ಆಸ್ ಇಫ್ ಶಿ ವರ್ ಆಂಗ್ರಿ,
ಶಿ ಲುಕ್ಡ್ ಆಸ್ ಇಫ್ ಶಿ ವರ್ ಆಂಗ್ರಿ ಅಂಡ್ ಹಿ ಲುಕ್ಸ್ ಆಸ್ ಇಫ್ ಹಿ ನ್ಯೂ ದ ಆನ್ಸರ್ ಅಂದ್ರೆ ನಮಗೆ ಕೇವಲ ಆ ರೀತಿ ಕಾಣಿಸಿದ್ದು ಬಟ್ ಅವ್ನು ನಿಜವಾಗ್ಲೂ ಗೊತ್ತಿದೆಯೋ ಇಲ್ವೋ ಅನ್ನೋದು ನಮಗೆ ಗೊತ್ತಿಲ್ಲ. ಅಂಡ್ ಹಿ ಸೀಮ್ಸ್ ಆಸ್ ಇಫ್ ಹಿ ಹ್ಯಾಡಂಟ್ ಸ್ಲೆಪ್ಟ್ ಫಾರ್ ಡೇಸ್. ಇಲ್ಲಿ ಯಾಕೆ ನಾವು ಹ್ಯಾಡ್ ಹಾಕಿದ್ವಿ? ಫಸ್ಟ್ ಇದ್ರ ಮೀನಿಂಗ್ ನೋಡಿ. ಅವನು ಬಹಳಷ್ಟು ದಿನಗಳಿಂದ ಮಲ್ಗೆ ಇಲ್ಲ ಅನ್ನೋ ರೀತಿ ಕಾಣ್ತಿದ್ದಾನೆ. ಸೊ ಯಾಕೆ ಇಲ್ಲಿ ಹ್ಯಾಡಂಟ್ ಬಂತು? ಯಾಕೆ ಅಂದ್ರೆ ಈ ಒಂದು ಆಕ್ಷನ್ ಪಾಸ್ಟ್ ನಲ್ಲಿ ನಡೆದಿತ್ತು, ಅಂದ್ರೆ ಈ ಹಿಂದೆ ಪಾಸ್ಟ್ ನಲ್ಲಿ ಅವನು ಬಹಳಷ್ಟು ದಿನಗಳು ಮಲಗಿಲ್ಲ ಅಂಡ್ ಈಗ ಪ್ರೆಸೆಂಟ್ ನಲ್ಲಿ ಅವನು ಆ ರೀತಿ ಕಾಣ್ತಾ ಇದ್ದಾನೆ. ಆದ್ರಿಂದ ನಾನು ಹೇಳಿದೆ ಹಿ ಹ್ಯಾಡಂಟ್ ಸ್ಲೆಪ್ಟ್ ಫಾರ್ ಡೇಸ್. ಬಟ್ ಈಗ ಕಾಣ್ತಿದ್ದಾನೆ ಹಿ ಸೀಮ್ಸ್, ಅಂದ್ರೆ ಈಗ ಪ್ರೆಸೆಂಟ್ ಅಲ್ಲಿ ಕಾಣ್ತಾ ಇದ್ದಾನೆ, ಪಾಸ್ಟ್ ನಲ್ಲಿ ಅವನು ಬಹಳಷ್ಟು ದಿನಗಳು ಮಲಗಿಲ್ಲ ಅನ್ನೋ ರೀತಿ. ಗೊತ್ತಾಯ್ತಲ್ಲ? ಅಂದ್ರೆ ನಮ್ಗೆ ಶೋರ್ ಆಗಿ ಗೊತ್ತಿಲ್ಲ, ಅವ್ನು ಕಾಣ್ತಾ ಇರೋದು ಆ ರೀತಿ, ಅಂದ್ರೆ ಆ ಕೆಲಸ ನಡೀದೇ ಇರೋ ತರ ನಮ್ಗೆ ಕಾಣಿಸ್ತಾ ಇದೆ ಅಂದಾಗ ನಾವು ಹೆಡೆಂಟ್ ವರ್ಬ್ ಹಾಕ್ತೀವಿ. ಅಂಡ್ ನೋಡಿ ಇಲ್ಲಿ ಸ್ಲೆಪ್ಟ್ ಇದು ಪಾಸ್ಟ್ ಪರ್ಫೆಕ್ಟ್ ನಲ್ಲಿದೆ. ಹಿ ಸೀಮ್ಸ್ ಆಸ್ ಇಫ್ ಹಿ ಹ್ಯಾಸಂಟ್ ಸ್ಲೆಪ್ಟ್ ಫಾರ್ ಡೇಸ್. ಇಲ್ಲಿ ಹೆಡೆಂಟ್ ಬದಲು ಹ್ಯಾಸಂಟ್ ಬಂದಿದೆ ಅಂದ್ರೆ ಅರ್ಥ ಸೇಮ್ ಮೀನಿಂಗ್ ಕೊಡ್ತಾ ಇದೆ. ಅವನು ಕೆಲವು ದಿನಗಳಿಂದ ಮಲಗಿರೋದ ಹಾಗೆ ಕಾಣ್ತಿದ್ದಾನೆ, ಬಟ್ ಇದರ ಮೀನಿಂಗ್ ಅವನು ನಿಜವಾಗ್ಲೂ ಮಲಗಿಲ್ಲ ಆ ರೀತಿ ನಮಗೆ ಕಾಣ್ತಾ ಇದ್ದಾನೆ. ಹೆಡೆಂಟ್ ಅಂದ್ರೆ ಅವನು ಆ ರೀತಿ ಕಾಣ್ತಿದ್ದಾನೆ, ಬಟ್ ಮಲಗಿದವನೋ ಇಲ್ವೋ ನಾವು ಅಷ್ಟು ಶೋರ್ ಆಗಿಲ್ಲ ಅಥವಾ ನಮಗೆ ಗೊತ್ತಿಲ್ಲ, ಬಟ್ ಅವನು ಆ ರೀತಿ ಕಾಣಿಸ್ತಿದ್ದಾನೆ. ಹೆಸೆಂಟ್ ಅಂದ್ರೆ ಅವ್ನು ನಿಜವಾಗ್ಲೂ ಬಹಳಷ್ಟು ದಿನಗಳಿಂದ ಮಲಗಿಲ್ಲ ಅಂಡ್ ಅವನು ಆ ರೀತಿ ಕಾಣ್ತಾ ಇದ್ದಾನೆ. ಅಂಡ್ ನೀವು ಇನ್ನೊಂದು ವಿಷಯ ನೆನಪಿಟ್ಟುಕೊಳ್ಳಿ, ಆಸ್ ಇಫ್ ಬದಲು ಆಸ್ ದೋ ಕೂಡ ಹಾಕ್ಬೋದು. ಸೊ ಇಂಗ್ಲಿಷ್ ನಲ್ಲಿ ಆಸ್ ಇಫ್ ಮತ್ತು ಆಸ್ ದೋ ಎರಡೂ ಸೇಮ್ ಮೀನಿಂಗ್ ಕೊಡುತ್ತೆ. ನೀವು ಆಸ್ ಇಫ್ ನಾದ್ರೂ ಹಾಕಿ ಅಥವಾ ಆಸ್ ದೋ ಅನ್ನಾದ್ರೂ ಹಾಕಿ, ಇಲ್ಲಿ ಕಾಣಿಸ್ತಾ ಇರೋ ಎಲ್ಲಾ ಸೆಂಟೆನ್ಸ್ಗಳಲ್ಲೂ ಹಾಗೂ ಮುಂದೆ ಬರೋ ಎಲ್ಲಾ ಸೆಂಟೆನ್ಸ್ಗಳಲ್ಲೂ ನೀವು ಆಸ್ ಇಫ್ ಬದಲು ಆಸ್ ದೋ ಕೂಡ ಹಾಕ್ಬೋದು, ಅದು ಕೂಡ ಸೇಮ್ ಮೀನಿಂಗ್ ಕೊಡುತ್ತೆ. ಅಂಡ್ ಇನ್ನೆಸ್ಟ್ ಎಕ್ಸಾಂಪಲ್ ನೋಡಿ, ಹಿ ಬಿಹೇವ್ಸ್ ಆಸ್ ಇಫ್ ಹಿ ವರ್ ದ ಬಾಸ್. ಅಂದ್ರೆ ಅವನು ಬಾಸ್ ಆಗಿರೋ ಹಾಗೆ ವರ್ತಿಸುತ್ತಾನೆ. ಸೊ ನೀವು ಮಾತಾಡ್ತಿರ್ತೀರಲ್ಲ, ಯಾರಾದ್ರೂ ನಿಮ್ಮ ಕಂಪ್ನಿನಲ್ಲಿ ಆ ರೀತಿ ಇದ್ರೆ, ಬಾಸ್ ತರ ಬಿಹೇವ್ ಮಾಡ್ತಿದ್ರೆ, ಆಕ್ಚುಲಿ ಅವ್ನು ಬಾಸ್ ಅಲ್ಲ ಬಟ್ ಆ ರೀತಿ ಬಿಹೇವ್ ಮಾಡ್ತಾ ಇದ್ರೆ ನೀವು ಅಂತೀರಾ ಅವ್ನು ಬಾಸ್ ತರ ವರ್ತಿಸ್ತಾನೆ, ಅವ್ನು ಬಾಸ್ ತರ ಬಿಹೇವ್ ಮಾಡ್ತಾನೆ ಅಂತ. ಅವಾಗ ಇಂಗ್ಲಿಷ್ ನಲ್ಲಿ ಹೇಳಿ ಹಿ ಬಿಹೇವ್ಸ್ ಆಸ್ ಇಫ್ ಹಿ ವರ್ ದ ಬಾಸ್. ಆಕ್ಚುಲಿ ಅಲ್ಲ ಅವನು, ಗೊತ್ತಾಯ್ತಲ್ಲ, ಅವ್ನು ನಾರ್ಮಲ್ ಎಂಪ್ಲಾಯಿ. ಸೊ ಸ್ಕೂಲಲ್ಲೂ ನೀವು ಹೇಳ್ಬೋದು ಹಿ ಬಿಹೇವ್ಸ್ ಆಸ್ ಇಫ್ ಹಿ ವರ್ ದ ಪ್ರಿನ್ಸಿಪಾಲ್ ಅಂತ. ಸೊ ಆಕ್ಚುಲಿ ಅವ್ನು ಪ್ರಿನ್ಸಿಪಾಲ್ ಅಲ್ಲ ಬಟ್ ಆ ರೀತಿ ಬಿಹೇವ್ ಮಾಡ್ತಾನೆ. ಸೊ ನಿಮ್ಗೆ ಇಲ್ಲಿ ಡೌಟ್ ಬರಬಹುದು, ಇಲ್ಲಿ ಆಸ್ ಇಫ್ ಬದಲು ನಾವು ಲೈಕ್ ಹಾಕ್ಬೋದಲ್ಲ, ಹಿ ಬಿಹೇವ್ಸ್ ಲೈಕ್ ಅ ಬಾಸ್ ಅಂತ. ಎಸ್ ಆಫ್ ಕೋರ್ಸ್ ನೀವು ಹಾಕ್ಬೋದು. ಸೊ ನೀವು ಲೈಕ್ ಹಾಕೋ ಆಗಿದ್ರೆ ಲೈಕ್ ಮುಂದೆ ಬರುವಂತಹ ವರ್ಡ್ ನೌನ್ ಆಗಿರಬೇಕು ಅಥವಾ ಒಂದು ಆಬ್ಜೆಕ್ಟ್ ಆಗಿರಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್, ಹಿ ಬಿಹೇವ್ಸ್ ಲೈಕ್ ಅ ಬಾಸ್, ಹಿ ಬಿಹೇವ್ಸ್ ಲೈಕ್ ಅ ಪ್ರಿನ್ಸಿಪಾಲ್, ಹಿ ಬಿಹೇವ್ಸ್ ಲೈಕ್ ಅ ಕಿಂಗ್, ಅಥವಾ ಹಿ ಬಿಹೇವ್ಸ್ ಲೈಕ್ ಡಾಗ್, ಹಿ ಲುಕ್ಸ್ ಲೈಕ್ ಸ್ಟ್ಯಾಚು, ಹಿ ಲುಕ್ಸ್ ಲೈಕ್ ಡಾಗ್ ಹೇಳ್ಬಹುದು, ನೀವೇನ್ ತಪ್ಪಿಲ್ಲ. ಶಿ ಲುಕ್ಸ್ ಲೈಕ್ ಏಂಜಲ್. ಲೈಕ್ ಮುಂದೆ ಬರುವಂತ ವರ್ಡ್ ಏನಿರುತ್ತೆ ಅದು ಒಂದು ಆಬ್ಜೆಕ್ಟ್ ಆಗಿರ್ಬೇಕು ಅಥವಾ ನೌನ್ ಆಗಿರ್ಬೇಕು, ಕ್ಲಾಸ್ ಆಗಿರಬಾರ್ದು. ಕ್ಲಾಸ್ ಅಂದ್ರೇನು? ಸಬ್ಜೆಕ್ಟ್ ಪ್ಲಸ್ ವರ್ಬ್ ಈ ರೀತಿ ಇರಬಾರ್ದು, ಅಂದ್ರೆ ಒಂದು ವಾಕ್ಯ ಬರಬಾರ್ದು ಲೈಕ್ ಮುಂದೆ. ಗೊತ್ತಾಯ್ತಲ್ಲ? ನೆಕ್ಸ್ಟ್, ಶಿ ಟಾಕ್ಸ್ ಆಸ್ ಇಫ್ ಶಿ ವರ್ ಅ ಕ್ವೀನ್. ಅಂದ್ರೆ ಅವಳು ರಾಣಿ ಆಗಿರುವ ಹಾಗೆ ಮಾತಾಡ್ತಾಳೆ. ಅವಳು ಹೇಗೆ ಮಾತಾಡ್ತಾಳೆ ಅಂದ್ರೆ ಅವಳೇ ಕ್ವೀನ್ ಅನ್ಕೊಂಡಿದ್ದಾಳೆ ಅವಳನ್ನ ಅಂತ ನೀವು ಹೇಳ್ಬಹುದು. ಅವಾಗ ನೀ ಶಿ ಟಾಕ್ಸ್ ಆಸ್ ಇಫ್ ಶಿ ವರ್ ಅ ಕ್ವೀನ್ ಅಂತ. ಆಕ್ಚುಲಿ ಅಲ್ಲ, ಬಟ್ ಅವಳು ಮಾತಾಡೋದು ನೋಡಿದ್ರೆ ಆ ರೀತಿ ಇದೆ, ರೈಟ್? ಸೊ ಇದು ಕೂಡ ಅನ್ರಿಯಲ್ ಸಿಚುವೇಶನ್ಗಳು, ಆ ರೀತಿ ಇಲ್ಲ ಬಟ್ ನಮಗೆ ಆ ರೀತಿ ಅವಳು ಮಾತಾಡ್ತಾಳೆ ಅಂತ. ಸೊ ನೆನಪಿಟ್ಟುಕೊಳ್ಳಿ, ಯಾವಾಗ ನಿಮಗೆ ಒಂದು ಸೀನ್ ಅಥವಾ ಒಂದು ಸಿಚುವೇಶನ್ ಕಾಣಿಸ್ತಾ ಇರುತ್ತೆ ಬಟ್ ಆಕ್ಚುಲಿ ಆ ರೀತಿ ಇರೋದಿಲ್ಲ, ಆ ರೀತಿ ನಿಮ್ಗೆ ಅದು ಅನ್ನಿಸ್ತಾ ಇದೆ ಅಂದ್ರೆ ಆಸ್ ಇಫ್ ನ ನೀವು ಯೂಸ್ ಮಾಡಿ. ಯು ಲುಕ್ ಆಸ್ ಇಫ್ ಯು ಹ್ಯಾವ್ ಸೀನ್ ಅ ಗೋಸ್ಟ್. ಅಂದ್ರೆ ಅರ್ಥ, ನೀನು ದೆವ್ವವನ್ನು ನೋಡಿದ ಹಾಗೆ ಕಾಣ್ತಿದ್ದೀಯಾ. ಅಂದ್ರೆ ಯಾರಾದ್ರೂ ಒಬ್ರು ತುಂಬಾ ಭಯ ಪಟ್ಕೊಂಡು ಬಂದ್ರೆ ಆ ರೀತಿ ನೀವು ಹೇಳ್ತಿರಲ್ವಾ. ಸೊ ನಾನು ಲಾಸ್ಟ್ ಸ್ಲೈಡ್ ಅಲ್ಲಿ ಹೇಳಿದೆ, ಈ ರೀತಿ ಏನಾದ್ರೂ ಒಂದು ಆಕ್ಷನ್ ನಡೆದಿದ್ರೆ ಪಾಸ್ಟ್ ನಲ್ಲಿ ಹೇಳಬೇಕು ಯು ಹ್ಯಾಡ್ ಅಂತ. ಬಟ್ ಎಕ್ಸಾಕ್ಟ್ಲಿ ಅವರು ಅದೇ ರೀತಿ ಕಾಣಿಸ್ತಾ ಇದ್ದಾರೆ ಅಂದ್ರೆ ನೀವು ಹೇಳಿ ಯು ಲುಕ್ ಆಸ್ ಇಫ್ ಯು ಹ್ಯಾವ್ ಸೀನ್ ಅ ಗೋಸ್ಟ್. ಸೊ ಏನಾದ್ರೂ ಒಂದು ಆಕ್ಷನ್ ನಡೆದಿದ್ರೆ ನೀವು ಇದೇ ರೀತಿ ಹ್ಯಾಡ್ ಸೀನ್ ಅಂತಾನೆ ಹೇಳಿ ಅಥವಾ ಹ್ಯಾವ್ ಸೀನ್ ಅಂತ ಹೇಳಿ. ಎಕ್ಸಾಕ್ಟ್ಲಿ ಅದೇ ರೀತಿ ನಡೆದಿದ್ರೆ ಹ್ಯಾವ್ ಸೀನ್, ಬಟ್ ಆ ರೀತಿ ಏನೂ ಆಗಿಲ್ಲ, ನಮ್ಗೆ ಆ ರೀತಿ ಅನ್ನಿಸ್ತಾ ಇದೆ ಅಂದ್ರೆ ಹ್ಯಾಡ್ ಸೀನ್. ವರ್ ಯಾವಾಗ ಹಾಕ್ತೀರಾ? ಆ ರೀತಿ ಅವ್ರು ಇದ್ರೆ, ರೈಟ್? ಲೆಟ್ಸ್ ಪ್ರಿಟೆಂಡ್ ಆಸ್ ಇಫ್ ದಿಸ್ ನೆವರ್ ಹ್ಯಾಪನ್ಡ್. ಸೊ ಇದು ಸಿಂಪಲ್ ಪಾಸ್ಟ್ ನಲ್ಲಿ ಇದೆ. ಲೆಟ್ಸ್ ಪ್ರಿಟೆಂಡ್ ಅಂದ್ರೆ ನಾವು ಆಕ್ಟ್ ಮಾಡೋಣ, ಆ ರೀತಿ ನಟಿಸೋಣ. ಯಾವ ರೀತಿ? ಇದು ಎಂದೂ ನಡೆದೇ ಇಲ್ಲ ಅನ್ನೋ ಹಾಗೆ ಆಕ್ಟ್ ಮಾಡೋಣ, ಪ್ರಿಟೆಂಡ್ ಮಾಡೋಣ. ಪ್ರಿಟೆಂಡ್ ಅಂದ್ರೆ ನಟಿಸು, ನಾಟಕ ಮಾಡೋದು. ಸೊ ಸಿಂಪಲ್ ಇದೆ, ಎರಡೂ ಪಾಸ್ಟ್ ನಲ್ಲೇ ಇದೆ. ಗೊತ್ತಾಯ್ತಲ್ಲ? ಹಿ ಸ್ಪೆಂಡ್ಸ್ ಮನಿ ಆಸ್ ಇಫ್ ಹಿ ಓನ್ಡ್ ಅ ಬ್ಯಾಂಕ್. ಅಂದ್ರೆ ಅವನು ಹೇಗೆ ದುಡ್ಡು ಖರ್ಚು ಮಾಡ್ತಾನೆ ಅಂದ್ರೆ ಅವನದೇ ಒಂದು ಬ್ಯಾಂಕ್ ಇದೆನೋ ಅನ್ನೋ ರೀತಿ ಅವನು ದುಡ್ಡನ್ನ ಖರ್ಚು ಮಾಡ್ತಾನೆ. ಶಿ ಫೆಲ್ಟ್ ಆಸ್ ಇಫ್ ಆಲ್ ಹರ್ ವರೀಸ್ ಹ್ಯಾಡ್ ಗಾನ್.
ಅವಳ ಚಿಂತೆಗಳೆಲ್ಲ ದೂರಗೊಂಡಂತೆ ಅವಳು ಭಾವಿಸಿದ್ದಳು. ಪಾಸ್ಟ್ನಲ್ಲಿ ಆಗಿದೆ ಇದು. ಸೊ ನೋಡಿ, ಶಿ ಫೆಲ್ಟ್ ಫಸ್ಟ್ ಕ್ಲಾಸೇ ಇಲ್ಲಿ ಪಾಸ್ಟ್ನಲ್ಲಿದೆ, ಅಂದರೆ ಈಗಲ್ಲ. ಅವಳನ್ನ ನಾನು ಆಗ ನೋಡಿದಾಗ ಅವಳು ಹೇಗೆ ಫೀಲ್ ಮಾಡ್ಕೊತಿದ್ಲು ಆಗ ಪಾಸ್ಟ್ನಲ್ಲಿ, ಹೇಗೆ ಅಂದರೆ ಅವಳ ಚಿಂತೆಗಳೆಲ್ಲ ದೂರಗೊಂಡಂತಹ ಹಾಗೆ ಅವಳು ಭಾವಿಸಿದ್ದಳು. ಶಿ ಫೆಲ್ಟ್, ಫೀಲ್ನ ಪಾಸ್ಟ್ ಟೆನ್ಸ್ ಫೆಲ್ಟ್. ಇಟ್ ಲುಕ್ಸ್ ಆಸ್ ಇಫ್ ಇಟ್ ಈಸ್ ಗೋಯಿಂಗ್ ಟು ರೈನ್. ಸೊ ಈಗ ಹೇಗೆ ಕಾಣ್ತಾ ಇದೆ ಅಂದರೆ ಮಳೆಯಾಗುವ ಹಾಗೆ ಕಾಣುತ್ತಿದೆ. ಇಟ್ ಈಸ್ ಗೋಯಿಂಗ್ ಟು ರೈನ್ ಅಂದರೆ ಈಗ ನಿಯರ್ ಫ್ಯೂಚರ್ನಲ್ಲಿ ಆಗೋ ರೀತಿ ಇದೆ. ಆಗ ನೀವು ಹೇಳಿ ಇಟ್ ಈಸ್ ಗೋಯಿಂಗ್ ಟು ರೈನ್ ಅಂತ. ಇಟ್ ಲುಕ್ಸ್ ಆಸ್ ಇಫ್ ಹಿ ಈಸ್ ಗೋಯಿಂಗ್ ಟು ಕಮ್, ಅವನು ಬರೋ ರೀತಿ ಕಾಣ್ತಾ ಇದೆ. ರೈಟ್. ದೇ ವರ್ ಶೌಟಿಂಗ್ ಆಸ್ ಇಫ್ ಇನ್ ಪ್ಯಾನಿಕ್. ಅವರು ಆತಂಕದಲ್ಲಿದ್ದ ಹಾಗೆ ಕೂಗ್ತಾ ಇದ್ರು. ಪ್ಯಾನಿಕ್ ಅಂದರೆ ಆತಂಕ. ದೇ ವರ್ ಶೌಟಿಂಗ್ ಅಂದರೆ ಪಾಸ್ಟ್ನಲ್ಲಿ ಅವರು ಕೂಗ್ತಾ ಇದ್ರು. ಹೇಗೆ ಕೂಗ್ತಿದ್ರು? ಆಸ್ ಇಫ್ ಇನ್ ಪ್ಯಾನಿಕ್ ಅಂದರೆ ಏನೋ ಒಂದು ಆತಂಕದಲ್ಲಿ, ಗಾಬರಿಯಲ್ಲಿರೋ ಥರ ಕೂಗ್ತಾ ಇದ್ರು. ಇಟ್ ಲುಕ್ಸ್ ಆಸ್ ಇಫ್ ಯು ನಾಟ್ ಮೆಟ್ ಬಿಫೋರ್ ಅಂದರೆ ನೀನು ಈ ಹಿಂದೆ ಭೇಟಿ ಆಗೇ ಇಲ್ಲ ಅನ್ನೋ ಥರ ಕಾಣ್ತಿದೆ. ಸೊ ಎಕ್ಸಾಕ್ಟ್ಲಿ ನಾವು ಮೀಟ್ ಆಗೇ ಇಲ್ಲ, ಅದರಿಂದ ನಾನು ಹೇಳ್ತಾ ಇದ್ದೀನಿ ಯು ಹ್ಯಾವ್ ನಾಟ್ ಮೆಟ್ ಬಿಫೋರ್. ಆ ರೀತಿ ನಮಗೆ ಅನ್ನಿಸ್ತಾ ಇದೆ, ಇದು ಅನ್ನಿಸ್ತಾ ಇದೆ. ಶಿ ಈಸ್ ಆ್ಯಕ್ಟಿಂಗ್ ಆಸ್ ಇಫ್ ಶಿ ಹ್ಯಾಸ್ ನೆವರ್ ಮೆಟ್ ಅಸ್ ಬಿಫೋರ್ ಅಂದರೆ ಅವಳು ಈ ಹಿಂದೆ ನಮ್ಮನ್ನು ಯಾವತ್ತೂ ಭೇಟಿನೇ ಆಗಿಲ್ಲ ಅನ್ನೋ ಥರ ಆ್ಯಕ್ಟ್ ಮಾಡ್ತಾ ಇದ್ದಾಳೆ. ಶಿ ಈಸ್ ಆ್ಯಕ್ಟಿಂಗ್. ರೈಟ್. ನೆಕ್ಸ್ಟ್ ಇನ್ನಷ್ಟು ಸೆಂಟೆನ್ಸ್ಗಳನ್ನ ನೋಡಿ. ಯು ಆರ್ ಟಾಕಿಂಗ್ ಆಸ್ ಇಫ್ ಐ ಹ್ಯಾಡ್ ಡನ್ ಸಮಥಿಂಗ್ ರಾಂಗ್. ನೀನು ಹೇಗೆ ಮಾತಾಡ್ತಿದ್ಯಾ ಅಂದರೆ ನಾನೇನೋ ತಪ್ಪು ಮಾಡಿದ್ದೀನಿ ಅನ್ನೋ ರೀತಿ ಮಾತಾಡ್ತಾ ಇದೆಯಾ. ಹಿ ಬಿಹೇವ್ಡ್ ಆಸ್ ಇಫ್ ನಥಿಂಗ್ ಹ್ಯಾಡ್ ಹ್ಯಾಪೆಂಡ್. ಏನೂ ನಡೆದೇ ಇಲ್ಲ ಅನ್ನೋ ಹಾಗೆ ಅವನು ವರ್ತಿಸಿದ. ಹಿ ಬಿಹೇವ್ಡ್ ಅಂದರೆ ಪಾಸ್ಟ್ನಲ್ಲಿ, ಹಾಗೆ ಆಸ್ ಇಫ್ ನಥಿಂಗ್ ಹ್ಯಾಡ್ ಹ್ಯಾಪೆಂಡ್ ಅಂದರೆ ಏನೂ ನಡೆದೇ ಇಲ್ಲ ಅನ್ನೋ ರೀತಿ ಅವನು ವರ್ತಿಸಿದ. ಸೊ ಹ್ಯಾಡ್ ಹ್ಯಾಪೆಂಡ್ ಅಂದರೆ ಪಾಸ್ಟ್ನಲ್ಲಿ ಈ ರೀತಿ ಆಗಿದೆ, ಈಗಲ್ಲ. The airplanes were so close together, it looked as if they were going to crash. So ಎರಡೂ ಪಾಸ್ಟ್ ನಲ್ಲೇ ಇದೆ. they were going to ಅಂದ್ರೆ ಕಂಟಿನ್ಯೂಸ್ ಆಗಿ ನಡೀತಿತ್ತು ಪಾಸ್ಟ್ ನಲ್ಲಿ. ವಿಮಾನಗಳೆರಡೂ ಅಪ್ಪಳಿಸುವ ಹಾಗೆ ಅವೆರಡೂ ಹತ್ತಿರಕ್ಕೆ ಬಂದಿದ್ದವು. ರೈಟ್. ಅಂದ್ರೆ ನಾನು ನೋಡ್ತಾ ಇದ್ದೆ ಎರಡು ಫ್ಲೈಟ್ಗಳು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರ್ತಾ ಇತ್ತು ಹತ್ರ. ಎಷ್ಟು ಹತ್ರ ಬಂದಿದ್ವು ಅಂದ್ರೆ ಅವೆರಡು ಇನ್ನೇನು ಕ್ರ್ಯಾಶ್ ಮಾಡುತ್ತೆ ಅನ್ನೋ ತರ ಕಾಣ್ತಾ ಇತ್ತು. ರೈಟ್. He always acts as if he is smarter than everyone. ಅಂದರೆ ಅವನು ಯಾವಾಗಲೂ ಯಾವ ರೀತಿ ಆ್ಯಕ್ಟ್ ಮಾಡ್ತಾನೆ ಅಂದರೆ ಅವನು ಬೇರೆಲ್ಲರಿಗಿಂತೂ ಜಾಣ ಇದ್ದಾನೆ ಅನ್ನೋ ರೀತಿ ಆ್ಯಕ್ಟ್ ಮಾಡ್ತಾನೆ. She looked at me as if she wanted to say something. ಅವಳು ಏನನ್ನೋ ಹೇಳೋ ಹಾಗೆ ನನ್ನ ಕಡೆ ನೋಡಿದ್ಲು. ಸೊ ಫಸ್ಟ್ ನಾವು ಡಿಫ್ರೆನ್ಸ್ ತಿಳ್ಕೊಳ್ಳೋಣ, ಇವೆರಡಕ್ಕೂ ಏನು ಎಕ್ಸಾಕ್ಟ್ಲಿ ಡಿಫ್ರೆನ್ಸ್ ಇದೆ. ಆಮೇಲೆ ನಾವು ಎಕ್ಸಾಂಪಲ್ಸ್ನ ನೋಡ್ತಾ ಹೋಗೋಣ. ಆಸ್ ವೆಲ್ ಅಂದರೆ ಕೂಡ. ನಾವು ಕನ್ನಡದಲ್ಲಿ ಯಾವಾಗ ಮಾತಾಡುವಾಗ ಕೂಡ, ಅದು ಕೂಡ ಅಂತ ಹೇಳ್ತೀವಿ, ಇದು ಕೂಡ, ಅವರೂ ಕೂಡ, ಇವರು ಕೂಡ, ನನ್ನ ಬ್ರದರ್ ಕೂಡ. ಸೊ ಈ ರೀತಿಯಾದಂಥ ಸೆಂಟೆನ್ಸ್ಗಳನ್ನ ನಾವು ಇಂಗ್ಲೀಷ್ನಲ್ಲಿ ಹೇಳಬೇಕಾದಾಗ ಆ್ಯಸ್ ವೆಲ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಅಷ್ಟೇ ಅಲ್ಲ, ನಾವು ಇಂಗ್ಲೀಷ್ನಲ್ಲಿ ಆಲ್ಸೋ ಅನ್ನೋ ವರ್ಡ್ ಕೂಡ ಯೂಸ್ ಮಾಡ್ತೀವಿ, ಟು ಅನ್ನೋ ವರ್ಡ್ ಕೂಡ ಯೂಸ್ ಮಾಡ್ತೀವಿ. ಇವು ಕೂಡ ಸೇಮ್ ಮೀನಿಂಗ್ನ ಕೊಡುತ್ತೆ, ಬಟ್ ನಾವು ಇವುಗಳನ್ನ ಒಂದು ಸೆಂಟೆನ್ಸ್ನಲ್ಲಿ ಎಲ್ಲಿ ಪ್ಲೇಸ್ ಮಾಡಬೇಕು ಅನ್ನೋದು ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ. ಆಲ್ಸೋ ಮತ್ತು ಟು ಎರಡು ವರ್ಡ್ಗಳನ್ನ ನಾವು ಕ್ಯಾಶುವಲ್ ಟಾಕ್ನಲ್ಲಿ ಯೂಸ್ ಮಾಡಿ ಮಾತಾಡ್ಬೋದು. ನೀವು ಇನ್ನಷ್ಟು ಫಾರ್ಮಲ್ ಆಗಿ ಮಾತಾಡಬೇಕು ಅಂದರೆ ನೀವು ಆ ಜಾಗದಲ್ಲಿ ಆ್ಯಸ್ ವೆಲ್ನ ಯೂಸ್ ಮಾಡಿ ಮಾತಾಡಿ. ಸೊ ಎಲ್ಲ ಕಂಪ್ಯಾರಿಸನ್ನಲ್ಲೂ ನಾನೊಂದು ವಿಡಿಯೋ ಮತ್ತೊಂದು ಅಪ್ಲೋಡ್ ಮಾಡ್ತೀನಿ, ಬಟ್ ಈ ಕ್ಲಾಸ್ನಲ್ಲಿ ನಾವು ಕಲಿತಾ ಇದ್ದೀವಿ ಆ್ಯಸ್ ವೆಲ್. ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಅಂದರೆ ಹಾಗೂ. ತುಂಬ ಜನ ಆ್ಯಸ್ ವೆಲ್ ಆ್ಯಸ್ ಮತ್ತು ಆ್ಯಂಡ್ ಎರಡೂ ಒಂದೇ ಪದಗಳು ಒಂದೇ ರೀತಿ ಯೂಸ್ ಮಾಡ್ಬೋದು ಅಂತ ಯೂಸ್ ಮಾಡ್ತಾರೆ, ಬಟ್ ಅದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸೊ ನೀವೇನಾದರೂ ಅಂದ್ಕೊಂಡಿದ್ರೆ ಆ್ಯಂಡ್ ಜಾಗದಲ್ಲಿ ಆ್ಯಸ್ ವೆಲ್ ಆ್ಯಸ್ ಯೂಸ್ ಮಾಡ್ಬೋದು ಅಂದರೆ ಅದು ತಪ್ಪು. ಎರಡಕ್ಕೂ ಡಿಫ್ರೆನ್ಸ್ ಇದೆ. ನಾವು ಕನ್ನಡದಲ್ಲಿ ಹೇಗೆ ಮತ್ತು ಹಾಗೂ ಈ ಎರಡೂ ಪದಗಳನ್ನ ಯೂಸ್ ಮಾಡ್ತೀವಿ, ಈ ಎರಡೂ ಪದಗಳ ಅರ್ಥ ಸೇಮ್ ಅಲ್ಲ. ಮತ್ತು ಅಂದರೆ ನಾವು ಎರಡು ವಸ್ತುಗಳನ್ನ ಜೊತೆಯಾಗಿ ಹೇಳಬೇಕು ಅಥವಾ ಇಬ್ಬರನ್ನ ಜೊತೆಯಾಗಿ ಹೇಳಬೇಕು ಅಂದಾಗ, ಅಥವಾ ಎರಡು ವಿಷಯಗಳನ್ನ ನಾವು ಜೊತೆಯಾಗಿ ಹೇಳಬೇಕು ಅಂದಾಗ ಇದು ಮತ್ತು ಅದು, ಇವನು ಮತ್ತು ಅವನು, ಇವರಿಬ್ಬರು ಒಂದೇ ಸರಿ ಒಟ್ಟಿಗೆ ಅಂತ ಹೇಳೋವಾಗ ನಾವು ಯೂಸ್ ಮಾಡ್ತೀವಿ ಮತ್ತು. ಬಟ್ ನಾವು ಹಾಗೂ ಎಲ್ಲಿ ಯೂಸ್ ಮಾಡ್ತೀವಿ ಕನ್ನಡದಲ್ಲಿ? ನಾವೀಗ ಯಾವುದೋ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಸಮ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ, ಅದ್ರ ಜೊತೆ ಮತ್ತಷ್ಟು ಇನ್ಫಾರ್ಮೇಷನ್ ಆ್ಯಡ್ ಮಾಡಿ ಹೇಳಬೇಕು ಅಂದಾಗ ನಾವು ಯೂಸ್ ಮಾಡ್ತೀವಿ ಹಾಗೂ. ಈಗ ನೋಡಿ, ಫಾರ್ ಎಕ್ಸಾಂಪಲ್, ಕಾರ್ಯಕ್ರಮದಲ್ಲಿ ಮಕ್ಕಳು ಮತ್ತು ಶಿಕ್ಷಕರು ಇಬ್ಬರೂ ಹಾಜರಿದ್ದರು. ಸೊ ಇಲ್ಲಿ ನಾವು ಯೂಸ್ ಮಾಡಿದ್ವಿ ಮತ್ತು, ಅಂದರೆ ಅವರಿಬ್ಬರು ಒಟ್ಟಿಗೆ ಅಲ್ಲಿ ಇದ್ರು ಅನ್ನೋ ಮೀನಿಂಗ್ ಕೊಡ್ತಾ ಇದೆ. ಸೊ ಇಲ್ಲಿ ಮತ್ತು ಜಾಗದಲ್ಲಿ ನಾವು ಹಾಗೂ ಯೂಸ್ ಮಾಡೋಕ್ಕಾಗಲ್ವಾ? ಇಲ್ಲ. ಸೊ ಅದರ ಕಾಂಟೆಕ್ಸ್ಟ್ ಬೇರೆ ಆಗುತ್ತೆ. ಅಂದರೆ
ಅದು ಕೊಡುವಂಥ ಸೆನ್ಸ್ ಬೇರೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಅದೇ ಸೆಂಟೆನ್ಸ್ನ ನಾನು ಹಾಗೂ ಯೂಸ್ ಮಾಡಿ ಹೇಳ್ತೀನಿ. ಕಾರ್ಯಕ್ರಮದಲ್ಲಿ ಮಕ್ಕಳು, ಶಿಕ್ಷಕರು ಹಾಗೂ ಅತಿಥಿಗಳು ಇದ್ದರು. ಸೊ ಇಲ್ಲಿ ನೋಡಿ, ಪ್ರೋಗ್ರಾಮ್ನಲ್ಲಿ ಈಗ ಮಕ್ಕಳು ಇದ್ದಾರೆ, ಶಿಕ್ಷಕರು ಇದ್ದಾರೆ, ಅವರ ಜೊತೆಗೆ ಅತಿಥಿಗಳು ಕೂಡ ಇದ್ದಾರೆ. ಅಂದರೆ ಅತಿಥಿಗಳು ಅನ್ನೋ ಇನ್ಫಾರ್ಮೇಷನ್ನ ನಾನು ಆ್ಯಡ್ ಮಾಡಿದೆ, ಆದ್ರಿಂದ ನಾನು ಯೂಸ್ ಮಾಡಿದೆ ಹಾಗೂ. ಸೊ ಇಲ್ಲಿ ನಾವು ಯೂಸ್ ಮಾಡಬೇಕು ಆಸ್ ವೆಲ್ ಆಸ್. ಸ್ಟೂಡೆಂಟ್ಸ್, ಟೀಚರ್ಸ್ ಆಸ್ ವೆಲ್ ಆಸ್ ಗೆಸ್ಟ್ಸ್ ಆರ್ ಇನ್ ದ ಪ್ರೋಗ್ರಾಮ್. ಸೊ ಆಸ್ ವೆಲ್ ಆಸ್ ಅನ್ನೋದನ್ನ ನಾವು ಈಗ ಹೇಳ್ತಾ ಇರೋ ವಿಷಯಕ್ಕೆ ಮತ್ತಷ್ಟು ಇನ್ಫಾರ್ಮೇಷನ್ನ ಸೇರಿಸ್ತಾ ಇದ್ದೀವಿ, ಆ್ಯಡ್ ಮಾಡ್ತಾ ಇದ್ದೀವಿ ಅನ್ನೋವಾಗ ಅದ್ರ ಹಿಂದೆ ನಾವು ಹಾಕಬೇಕು ಆಸ್ ವೆಲ್ ಆಸ್ ವರ್ಡ್ನ. ಎಕ್ಸಾಂಪಲ್ಸ್ ನೋಡ್ತಾ ಹೋಗಿ ಗೊತ್ತಾಗುತ್ತೆ. ಸೊ ಫಸ್ಟ್ ನಾವು ಆಸ್ ವೆಲ್ ಆಸ್ ಇನ್ ದ ಎಕ್ಸಾಂಪಲ್ ಸೆಂಟೆನ್ಸ್ ನೋಡೋಣ. ಐ ಟೀಚ್ ಇಂಗ್ಲಿಷ್ ಆಸ್ ವೆಲ್ ಆಸ್ ಹಿಂದಿ. ಅಂದರೆ ನಾನು ಇಂಗ್ಲಿಷ್ ಕಲಿಸುತ್ತೇನೆ ಹಾಗೂ ಹಿಂದಿ ಕೂಡ. ಆ್ಯಂಡ್ ಇದನ್ನು ನಾವು ಬಿಡಿಸಿ ಹೇಳಬೇಕಂದ್ರೆ ಈ ರೀತಿ ಹೇಳ್ತೀವಿ, ಐ ಟೀಚ್ ಇಂಗ್ಲಿಷ್, ಐ ಟೀಚ್ ಹಿಂದಿ. ಇದು ಎಕ್ಸಾಕ್ಟ್ಲಿ ಏನು ಸೆನ್ಸ್ ಕೊಡ್ತಾ ಇದೆ ಅನ್ನೋದನ್ನ ನಾನು ಹೇಳ್ತೀನಿ ನೋಡಿ. ಇಲ್ಲಿ ನಾನು ಇಂಗ್ಲೀಷ್ನ ಟೀಚ್ ಮಾಡ್ತೀನಿ, ಅದು ನನ್ನ ಕೆಲಸ. ಸೊ ಇಲ್ಲಿ ನಾನು ಇಂಪಾರ್ಟೆನ್ಸ್ ಕೊಡ್ತಾ ಇರೋದು ಇಂಗ್ಲೀಷ್ಗೆ, ಅದು ನನ್ನ ಮೇನ್ ಆಬ್ಜೆಕ್ಟಿವ್, ಇಂಗ್ಲೀಷ್ ಕಲಿಸೋದು. ಜೊತೆಗೆ ನಾನು ಹಿಂದಿನ ಕೂಡ ಕಲಿಸ್ತೀನಿ. ಬಟ್ ನಾನಿಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾ ಇರೋದು ಇಂಗ್ಲೀಷ್ಗೆ, ಅದರ ಜೊತೆಗೆ ನಾನು ಕಲಿಸೋದು ಹಿಂದಿ. ಸೊ ಅದು ಸೆಕೆಂಡರಿ ಇನ್ಫಾರ್ಮೇಷನ್, ಆದ್ರಿಂದ ನಾನು ಇಲ್ಲಿ ಯೂಸ್ ಮಾಡಬೇಕು ಆಸ್ ವೆಲ್ ಆಸ್. ಸೊ ಅದು ಎಕ್ಸ್ಟ್ರಾ ಇನ್ಫಾರ್ಮೇಷನ್. ಸೊ ನೀವು ಕೇಳ್ಬೋದು, ನಾವು ಈಗೂ ಹೇಳ್ಬೋದಲ್ಲ ಐ ಟೀಚ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಅಂತ. ಎಸ್, ಅಫ್ಕೋರ್ಸ್ ನಾವು ಹೇಳ್ಬೋದು. ಯಾವಾಗ ಅಂದರೆ ನಾನು ಇಂಗ್ಲೀಷ್ ಮತ್ತು ಹಿಂದಿ ಎರಡಕ್ಕೂ ಸೇಮ್ ಇಂಪಾರ್ಟೆನ್ಸ್ನ ಕೊಟ್ಟಾಗ. ನಾನು ಎಷ್ಟು ಇಂಗ್ಲೀಷ್ನ ಕಲಿಸ್ತೀನೋ ಅಷ್ಟೇ ಹಿಂದಿನ ಕೂಡ ಕಲಿಸ್ತೀನಿ. ಎರಡೂ ನಾನು ಮೇಜರ್ ಸಬ್ಜೆಕ್ಟ್ ಆಗಿ ಕಲಿಸ್ತಾ ಇದ್ದೀನಿ, ರೈಟ್? ಸೊ ಎರಡೂ ನಾನು ಈಕ್ವಲ್ ಆಗಿ ಕಲಿಸ್ತಾ ಇದ್ದೀನಿ ಅಂದಾಗ ನಾನು ಇಂಗ್ಲೀಷ್ ಆ್ಯಂಡ್ ಹಿಂದಿ ಅಂತ ಹೇಳಬೇಕು. ಬಟ್ ನಾನಿಲ್ಲಿ ಕಲಿಸೋದು ಇಂಗ್ಲೀಷ್, ಜೊತೆಗೆ ಹಿಂದಿನ ಕಲಿಸ್ತೀನಿ. ಸೊ ಅದರಿಂದ ನಾನು ಹೇಳಬೇಕು ಐ ಟೀಚ್ ಇಂಗ್ಲೀಷ್ ಆಸ್ ವೆಲ್ ಆಸ್ ಹಿಂದಿ. ಬಟ್ ನೆನಪಿಟ್ಟುಕೊಳ್ಳಿ, ಇಲ್ಲಿ ಫಸ್ಟ್ ಎಲಿಮೆಂಟ್ ಏನಿದೆ ಅದಕ್ಕೆ ನಮ್ಮ ಪೂರ್ತಿಯ ಇಂಪಾರ್ಟೆನ್ಸ್ ಇರುತ್ತೆ. ಆಸ್ ವೆಲ್ ಆಸ್ ನಮ್ಮ ಮುಂದೆ ಬರೋದು, ಅದ್ರ ನಂತರ ಇರೋದು ಎಕ್ಸ್ಟ್ರಾ ಇನ್ಫಾರ್ಮೇಷನ್, ಅದನ್ನ ನಾವು ಸೇರಿಸ್ತಾ ಇದ್ದೀವಿ ಈ ಒಂದು ಸೆಂಟೆನ್ಸ್ಗೆ. ಸೊ ಇದನ್ನ ನಾವು ಟೂ ಅನ್ನೋ ವರ್ಡ್ ಇಂದ ಕೂಡ ಹೇಳ್ಬೋದು. ಐ ಟೀಚ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಟೂ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು, ರೈಟ್? ಕಿರಣ್ ಈಸ್ ಅ ಬ್ರೇವ್ ಬಾಯ್ ಆಸ್ ವೆಲ್ ಆಸ್ ಲಾಯಲ್. ಅಂದರೆ ಕಿರಣ್ ಒಬ್ಬ ಧೈರ್ಯವಂತ ಹಾಗೂ ನಿಷ್ಠಾವಂತ ಕೂಡ, ಅಥವಾ ಪ್ರಾಮಾಣಿಕ ಕೂಡ, ರೈಟ್? ಸೊ ಕಿರಣ್ ಅಂದ ತಕ್ಷಣ ನಮಗೆ ನೆನಪಾಗೋದು ಅವನೊಬ್ಬ ಧೈರ್ಯವಂತ, ಅದು ಅವನ ಮೇನ್ ಕ್ಯಾರೆಕ್ಟರ್. ಯಾಕೆಂದರೆ ಅವ್ನು ಏನು ಕೆಲಸ ಮಾಡೋದಕ್ಕೂ ಹೆದರೋದಿಲ್ಲ ಅನ್ನೋದು ನನಗೆ ಗೊತ್ತಿದೆ. ಆ್ಯಂಡ್ ಅವ್ನು ಲಾಯಲ್ ಕೂಡ, ಅಂದರೆ ನಿಷ್ಠಾವಂತ ಕೂಡ. ಸಮ್ಟೈಮ್ಸ್ ಆ ಕ್ಯಾರೆಕ್ಟರ್ ಕೂಡ ಅವನ ಹತ್ರ ಕಾಣಿಸುತ್ತೆ. ಬಟ್ ಅವನ ತಕ್ಷಣ ನನಗೆ ನೆನಪು ಬರೋದೇನು, ಬ್ರೇವ್ ಬಾಯ್. ಆದ್ರಿಂದ ಕಿರಣ್ ಈಸ್ ಅ ಬ್ರೇವ್ ಬಾಯ್, ಜೊತೆಗೆ ಹಿ ಈಸ್ ಲಾಯಲ್ ಟು, ರೈಟ್? ಆದ್ರಿಂದ ನಾನು ಹೇಳಬೇಕು ಆಸ್ ವೆಲ್ ಆಸ್ ಲಾಯಲ್. ಸಂಜು ಹ್ಯಾಸ್ ಇನ್ವೈಟೆಡ್ ಸುಮಾ ಆಸ್ ವೆಲ್ ಆಸ್ ಸಾಗರ್. ಸಂಜು ಸುಮಾ ಹಾಗೂ ಸಾಗರ್ ಅನ್ನು ಆಹ್ವಾನಿಸಿದಳು. ಕನ್ನಡದಲ್ಲಿ ಹೇಳುವಾಗ ನಮಗೆ ಅಷ್ಟಾಗಿ ಯಾವುದ್ರ ಮೇಲೆ ನಾವು ಫೋಕಸ್ ಮಾಡ್ತೀವಿ, ಇಂಪಾರ್ಟೆನ್ಸ್ ಜಾಸ್ತಿ ಯಾವುದು ಕೊಡ್ತೀವಿ ಅನ್ನೋ ಗೊತ್ತಾಗೋಲ್ಲ. ಬಟ್ ಇಂಗ್ಲೀಷ್ನಲ್ಲಿ ಸ್ಟ್ರೆಸ್ ಮಾಡೋದಾಗಲಿ, ವರ್ಡ್ಗಳಿಗೆ ನಾವು ಫೋಕಸ್ ಮಾಡೋದಾಗಲಿ ತುಂಬ ಇಂಪಾರ್ಟೆನ್ಸ್ ಇರುತ್ತೆ. ಆ್ಯಂಡ್ ನಾವು ನಮ್ಮ ಟೋನಲ್ಲೂ ಕೂಡ ಅದು ಗೊತ್ತಾಗಬೇಕಾಗಿರುತ್ತೆ. ಸಂಜು ಹ್ಯಾಸ್ ಇನ್ವೈಟೆಡ್ ಸುಮಾ ಆಸ್ ವೆಲ್ ಆಸ್ ಸಾಗರ್. ಅಂದರೆ ಸಂಜು ಸುಮಾನ ಇನ್ವೈಟ್ ಮಾಡಿದ್ಲು, ಜೊತೆಗೆ ಸಾಗರ್ನ ಕೂಡ ಇನ್ವೈಟ್ ಮಾಡಿದ್ಲು. ಯಾಕೆ ಈ ರೀತಿ ಹೇಳ್ತೀವಿ ಅಂದರೆ ಅವಳಿಗೆ ಮೊದಲು ಸಾಗರ್ನ ಇನ್ವೈಟ್ ಮಾಡೋ ಐಡಿಯಾ ಇರಲಿಲ್ಲ, ಅಥವಾ ಮರ್ತೋಗಿದ್ಲೇನೋ. ಬಟ್ ಸುಮಾನಂತೂ ಇನ್ವೈಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ಲು, ಮಾಡಿದ್ಲು. ನೆಕ್ಸ್ಟ್ ಆಮೇಲೆ ಅಥವಾ ಅವಳಿಗೆ ಐಡಿಯಾ ಬಂದಮೇಲೆ, ಯೋಚನೆ ಬಂದಮೇಲೆ ಸಾಗರ್ನ ಕೂಡ ಇನ್ವೈಟ್ ಮಾಡಿದ್ಲು, ಅಥವಾ ಜೊತೆಗೆ ಮಾಡಿರಬಹುದು. ಬಟ್ ಇಲ್ಲಿ ನಾವು ಫೋಕಸ್ ಮಾಡ್ತಿರೋದು ಸುಮಾ ಮೇಲೆ, ಜೊತೆಗೆ ಅವನ್ನ ಕೂಡ ಆಹ್ವಾನಿಸಿದಳು, ರೈಟ್? ಸುಮಾ ಆಸ್ ವೆಲ್ ಆಸ್ ಸಾಗರ್ ಕೇಮ್ ಟು ದ ಪಾರ್ಟಿ. ಸೊ ಸೇಮ್ ಮೀನಿಂಗ್ ಕೊಡ್ತಾ ಇದೆ. ಸುಮಾ ಹಾಗೂ ಸಾಗರ್ ಪಾರ್ಟಿಗೆ ಬಂದಿದ್ದರು. ಸುಮಾ ಬಂದಿದ್ಲು, ಅಫ್ಕೋರ್ಸ್ ಅವಳು ಬರಬೇಕಾಗಿತ್ತು, ಅವಳು ಮೇನ್ ಗೆಸ್ಟ್ ಆಗಿದ್ಲು, ಬಂದಿದ್ಲು. ಜೊತೆಗೆ ಹಾಗೂ ಸಾಗರ್ ಕೂಡ ಬಂದಿದ್ದ. ಸೊ ಈ ರೀತಿ ನೋಡಿ, ನಾವು ಕಾಮಾ ಎಲ್ಲಿ ಹಾಕಿದ್ದೀವಿ, ಈ ರೀತಿ ಫಸ್ಟಲ್ಲೇ ಹೇಳಬೇಕಂದ್ರೆ ನೀವು ಹಾಕಿ ಸುಮಾ ಆಸ್ ವೆಲ್ ಆಸ್ ಸಾಗರ್, ಇಲ್ಲಿ ಕಾಮಾ ಬರುತ್ತೆ. ಅಂದರೆ ನೀವು ರೈಟಿಂಗ್ನಲ್ಲಿ ಇದೆಲ್ಲ ನೆನ್ಪಿಟ್ಕೋಬೇಕು. ಹಿ ವಾಶ್ಡ್ ಕ್ಲೋತ್ಸ್ ಆಸ್ ವೆಲ್ ಆಸ್ ಪ್ರೆಸ್ಸಿಂಗ್ ದೆಮ್. ಓಕೆ, ಸೊ ಮೇಲೆ ಇರುವಂಥ ಎಲ್ಲ ಸೆಂಟೆನ್ಸ್ಗಳಲ್ಲೂ ಎಡ್ಜೆಕ್ಟಿವ್ ಬಂದಿತ್ತು, ನೌನ್ಸ್ ಬಂದಿತ್ತು. ಬಟ್ ಇಲ್ಲಿ ನೋಡಿ ವರ್ಬ್ ಬಂದಿದೆ. ವಾಶ್ಡ್ ಮತ್ತು ಪ್ರೆಸ್ಸಿಂಗ್ ಎರಡು ವರ್ಬ್ಗಳಿವು. ಓಕೆ, ಸೊ ಇದರ ಅರ್ಥ ಏನು ತಿಳ್ಕೊಂಬಿಡೋಣ ಫಸ್ಟು. ಅವನು ಬಟ್ಟೆಗಳನ್ನು ಒಗೆದ ಹಾಗೂ ಇಸ್ತ್ರಿ ಕೂಡ ಮಾಡಿದ. ಸೊ ಇಸ್ತ್ರಿ ಮಾಡೋದಕ್ಕೆ ಇಂಗ್ಲೀಷ್ನಲ್ಲಿ ಪ್ರೆಸ್ಸಿಂಗ್ ಅಂತ ಕರೀತಾರೆ. ಪ್ರೆಸ್ ಮಾಡೋದು ಅಂದರೆ ಐರನ್ ಮಾಡೋದು. ನಾವು ಕನ್ನಡದಲ್ಲಿ ಐರನ್ ಅಂತ ಹೇಳ್ತೀವಿ, ಬಟ್ ಮೋಸ್ಟ್ ಸೂಟಬಲ್ ವರ್ಡ್ ಹೇಳಬೇಕು ನೀವು ಪ್ರೆಸ್ಸಿಂಗ್ ಅಂತ, ರೈಟ್? ಸೊ ಇಷ್ಟು ನೆನ್ಪಿಟ್ಕೊಳ್ಳಿ, ಇಸ್ತ್ರಿ ಮಾಡೋದನ್ನ ಇಂಗ್ಲೀಷ್ನಲ್ಲಿ ಪ್ರೆಸ್ಸಿಂಗ್ ಅಂತ ಕರಿತೀವಿ. ಓಕೆ, ಹಿ ವಾಶ್ಡ್ ಕ್ಲೋತ್ಸ್, ಬಟ್ಟೆಗಳನ್ನು ಒಗೆದ.
ಅಂದರೆ ಈಗ ಆಲ್ರೆಡಿ ಮಾಡಿದ್ದೇನೆ ಆ ಕೆಲಸ, ಪಾಸ್ಟಲ್ಲಿದೆ. ಆಸ್ ವೆಲ್ ಆಸ್ ಪ್ರೆಸ್ಡ್ ದೆಮ್ ಅನ್ಬೋದಿತ್ತಲ್ಲ, ಪ್ರೆಸ್ಸಿಂಗ್ ದೆಮ್ ಅಂತ ಯಾಕೆ ಹೇಳ್ತಾ ಇದೀವಿ ಕಂಟಿನ್ಯೂಸ್ನಲ್ಲಿ? ಸೊ ಅವನು 2 ಕೆಲಸಗಳನ್ನ ಮಾಡಿದ್ದಾನೆ, ಒಂದನ್ನಂತೂ ಮಾಡಬೇಕಾಗಿತ್ತು ಮಾಡ್ದ, ಇನ್ನೊಂದು ಕಾಂಪ್ಲಿಮೆಂಟ್ರಿ ಆಗಿ ಮಾಡಿರ್ಬೋದು, ಅಥವಾ ಅವ್ನು ನೆನಪು ಬಂದು ಮಾಡಿರ್ಬೋದು, ಅಥವಾ ಅವ್ನಿಗೇನು ಇಷ್ಟ ಆಗಿ ಮಾಡಿರ್ಬೋದು. ಆ ರೀತಿ ಸೆಕೆಂಡ್ ವರ್ಬ್ ಕೂಡ ಇದ್ದಾಗ ಅದನ್ನು ನಾವು ಕಂಟಿನ್ಯೂಸ್ನಲ್ಲೇ ಹೇಳಬೇಕು. ಹಿ ವಾಶ್ಡ್ ಕ್ಲಾತ್ಸ್ ಆಸ್ ವೆಲ್ ಆಸ್ ಪ್ರೆಸ್ಸಿಂಗ್ ದೆಮ್ ಅಂದರೆ ಅರ್ಥ ಬಟ್ಟೆಗಳನ್ನೂ ಒಗ್ದ ಹಾಗೂ ಇಸ್ತ್ರಿ ಕೂಡ ಮಾಡ್ದ, ಎರಡೂ ಕೆಲಸ ಮಾಡ್ದ. ಬಟ್ ಅವನ ಮುಖ್ಯ ಕೆಲಸ ಏನಾಗಿತ್ತು ಅಂದರೆ ಬಟ್ಟೆ ಒಗೆಯೋದಾಗಿತ್ತು. ನೀವೇನಾದರೂ ಪ್ರೆಸ್ಡ್ ದೆಮ್ ಅಂತ ಹೇಳ್ತಿದ್ರೆ ಅದು ರಾಂಗ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, 2 ವರ್ಬ್ನ ನೀವು ಹೇಳಬೇಕು ಅಂದಾಗ ಮೊದಲು ಪಾಸ್ಟಲ್ಲಿದ್ದರೆ ಪಾಸ್ಟ್ನಲ್ಲೇ ಹೇಳಿ, ಬಟ್ ಸೆಕೆಂಡ್ ವರ್ಬ್ ಮಾತ್ರ ನೀವು ಪ್ರೆಸ್ಸಿಂಗ್ ಅಂತ ING ಫಾರ್ಮ್ನಲ್ಲೇ ಹೇಳಬೇಕು. ರೈಟ್, ಇನ್ನಷ್ಟು ಎಕ್ಸಾಂಪಲ್ಸ್ ನೋಡಿ, ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸ್ಟೂಡೆಂಟ್ಸ್ ಆಸ್ ವೆಲ್ ಆಸ್ ಟೀಚರ್ಸ್ ನೀಡ್ ಟು ಬಿ ಟ್ರೈನ್ಡ್ ಅಂದರೆ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಇಬ್ಬರಿಗೂ ತರಬೇತಿ ಹೊಂದುವ ಅವಶ್ಯಕತೆ ಇದೆ ಅಂತ ಹೇಳ್ತಿದ್ದೀವಿ. ಸೊ ಇಲ್ಲಿ ನೋಡಿ, ನೀಡ್ ಅಂತ ಬಂದಿದೆ, ನೀಡ್ ಟು ಬಿ ಟ್ರೈನ್. ನೀಡ್ ಅನ್ನೋದು ಒಂದು ವರ್ಬ್. ಸೊ ಇದು ಕೂಡ ಇಲ್ಲಿ ರೂಲ್ ಅಪ್ಲೈ ಆಗುತ್ತೆ. ಇಲ್ಲಿರುವಂತಹ ಫಸ್ಟ್ ಸಬ್ಜೆಕ್ಟ್ ಅಂದರೆ ಸ್ಟೂಡೆಂಟ್ಸ್, ಇವರೇನಾದರೂ ಪ್ಲೂರಲ್ ಇದ್ರೆ ನೀಡ್ ಸಿಂಗ್ಯುಲರ್ ಇರಬೇಕು. ಇಲ್ಲೇನಾದರೂ ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ರೆ ವರ್ಬ್ ಪ್ಲೂರಲ್ ಆಗಬೇಕು. ಸೊ ಯಾವಾಗ ಪ್ರೆಸೆಂಟ್ ಸಿಂಪಲ್ ರೂಲ್ ಏನಿದೆ ಅದು ಇಲ್ಲಿ ಅಪ್ಲೈ ಆಗುತ್ತೆ. ಸೊ ಇಲ್ಲಿ ನಾವು ಪ್ಲೂರಲ್ ವರ್ಬ್ ಹಾಕಬೇಕಾ ಅಥವಾ ಸಿಂಗ್ಯುಲರ್ ವರ್ಬ್ ಹಾಕಬೇಕಾ ಹೇಗೆ ಡಿಸೈಡ್ ಮಾಡಬೇಕು ಅಂದರೆ, ಇಲ್ಲಿ ಹೇಳಿರುವ 2 ಸಬ್ಜೆಕ್ಟ್ಗಳಲ್ಲಿ ಅಥವಾ 2 ವಿಷಯಗಳಲ್ಲಿ ಮೊದಲನೇ ಸಬ್ಜೆಕ್ಟ್ ಅಥವಾ ಮೊದಲನೇ ವಿಷಯ ನೋಡಿ ಸಿಂಗ್ಯುಲರ್ ಇದೆಯಾ ಪ್ಲೂರಲ್ ಇದೆಯಾ ಅಂತ. ಅದಿದ್ದರೆ ಅದ್ರ ಪ್ರಕಾರ ನೀವು ನೀಡ್ ಅಥವಾ ನೀಡ್ಸ್ ಹಾಕಬೇಕಾಗುತ್ತೆ. ಇಲ್ಲಿ ಸ್ಟೂಡೆಂಟ್ಸ್ ಪ್ಲೂರಲ್ ಇದೆ, ಅದರಿಂದ ನಾನು ನೀಡ್ ಹಾಕಿದೆ. ಸೊ ಇದರ ಅರ್ಥ ಏನು, ಇಬ್ಬರಿಗೂ ಟ್ರೈನಿಂಗ್ನ ಅವಶ್ಯಕತೆ ಇದೆ. ನೀಡ್ ಟು ಬಿ ಟ್ರೈನ್ ಅಂದರೆ ಅವರಿಬ್ಬರು ಟ್ರೈನ್ ಆಗಬೇಕಾಗಿದೆ ಅಂತ, ಎಕ್ಸಾಕ್ಟ್ಲಿ ಸ್ಟ್ರೈಟಾಗಿ ಟ್ರಾನ್ಸ್ಲೇಟ್ ಮಾಡಬೇಕು ಅಂದರೆ ಆ ರೀತಿ ಮೀನಿಂಗ್ ಬರುತ್ತೆ. ಆ್ಯಂಡ್ ಇನ್ನೊಂದು ನೋಡಿ, ಎಜುಕೇಷನ್ ಗಿವ್ಸ್ ಅಸ್ ವಿಸ್ಡಮ್ ಆಸ್ ವೆಲ್ ಆಸ್ ಅವೇರ್ನೆಸ್ ಅಂದರೆ ಶಿಕ್ಷಣ ನಮಗೆ ಜ್ಞಾನವನ್ನು ಕೊಡುತ್ತದೆ ಹಾಗೂ ಜೊತೆಗೆ ಅರಿವನ್ನು ಕೂಡ. ಸೊ ಎಜುಕೇಷನ್ನ ಮೇನ್ ಏಮ್ ಏನು, ಅದು ನಮಗೆ ಜ್ಞಾನವನ್ನು ಕೊಡೋದು, ಅದ್ರ ಜೊತೆಗೆ ಅವೇರ್ನೆಸ್ ಕೊಡುತ್ತಲ್ವ, ಆದ್ದರಿಂದ ಆ್ಯಸ್ ವೆಲ್ ಆ್ಯಸ್ ಅನ್ನೋ ವರ್ಡ್ ಬಂತು. ಸೊ ನೀವು ಎರಡಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದರೆ, ಎರಡೂ ನಮಗೆ ಈಕ್ವಲ್ ಅಮೌಂಟ್ನಲ್ಲೇ ಬರುತ್ತೆ ಅನ್ನೋ ಹಾಗಿದ್ರೆ ನೀವು ಹಾಕಿ. ಆ್ಯಂಡ್ ಅಂತ ಏನೂ ತಪ್ಪಿಲ್ಲ, ಬಟ್ ನಿಮ್ಮ ಫೋಕಸ್ ತುಂಬ ವಿಸ್ಡಮ್ ಮೇಲಿರುತ್ತೆ, ಜ್ಞಾನ ನಮಗೆ ಜಾಸ್ತಿ ಸಿಗುತ್ತೆ, ಜೊತೆಗೆ ಅರಿವು ಕೂಡ ಸಿಗುತ್ತೆ ಅನ್ನೋ ಹಾಗಿದ್ರೆ ಹಾಕಿ ಆ್ಯಸ್ ವೆಲ್ ಆ್ಯಸ್. ಸೊ ನೆನಪಿಟ್ಕೊಳ್ಳಿ, ಸ್ಟ್ರಕ್ಚರ್ ನೋಡಿ ಹೇಗಿದೆ ಅಂತ. ಫಸ್ಟು ಸಬ್ಜೆಕ್ಟ್ ಬಂದಿದೆ, ಆಮೇಲೆ ವರ್ಬ್ ಬಂದಿದೆ, ಆಮೇಲೆ ಇದಿಷ್ಟು ಆಬ್ಜೆಕ್ಟ್ನಲ್ಲಿ 2 ನೌನ್ಗಳಿದೆ, ವಿಸ್ಡಮ್ ಮತ್ತು ಅವೇರ್ನೆಸ್. ಅವುಗಳ ಮಧ್ಯದಲ್ಲಿ ಆ್ಯಸ್ ವೆಲ್ ಆ್ಯಸ್ ಇದೆ. ಇದೇ ರೀತಿ ಸ್ಟ್ರಕ್ಚರ್ನಲ್ಲೇ ನೀವು ಸೆಂಟೆನ್ಸ್ ಮಾಡೋದನ್ನು ಕಲೀರಿ. ಈ ಮೇಲಿರೋ ಸೆಂಟೆನ್ಸ್ ನೋಡಿ, ಫಸ್ಟೇ 2 ಸಬ್ಜೆಕ್ಟ್ ಇದೆ, ಆಮೇಲೆ ವರ್ಬ್ ಇದೆ. ರೈಟ್, ಸೊ ಆ 2 ಸಬ್ಜೆಕ್ಟ್ಗಳ ಮಧ್ಯದಲ್ಲಿ ಆ್ಯಸ್ ವೆಲ್ ಆ್ಯಸ್ ಬಂದಿದೆ ಅಷ್ಟೇ. ಸೊ ಈ ಸ್ಟ್ರಕ್ಚರ್ ಏನಿದೆ ಇದು ಜನರಲ್ ಸ್ಟ್ರಕ್ಚರ್. ಇದನ್ನು ಈ ರೀತಿಯಾಗಿ ನೆನ್ಪಿಟ್ಕೊಂಡು ನೀವು ಸೆಂಟೆನ್ಸ್ ಮಾಡ್ತಾ ಹೋಗಿ. ಹಿ ಆ್ಯಸ್ ವೆಲ್ ಆ್ಯಸ್ ಹಿಸ್ ಸಿಸ್ಟರ್ಸ್ ಈಸ್ ವೆಲ್ ಎಜುಕೇಟೆಡ್. ಸೊ ಇಲ್ಲಿ ನೋಡಿ, ಹಿ ಬಂತು, ಅವನು ಮತ್ತು ಅವನ ತಂಗಿಯರು ಸುಶಿಕ್ಷಿತರು ಅಂತ ಇದೆ. ಓಕೆ, ಇದು ಗೊತ್ತಾಗೋಯ್ತು ನಿಮಗೆ. ಅಂದರೆ ಅವನು ವೆಲ್ ಎಜುಕೇಟೆಡ್, ಅವನ ತಂಗಿಯರು ಕೂಡ ವೆಲ್ ಎಜುಕೇಟೆಡ್, ದಟ್ಸ್ ಓಕೆ. ಇಲ್ಲಿ ಈಸ್ ಬಂತು, ಯಾಕೆ ಬಂತು? ಹಿಸ್ ಸಿಸ್ಟರ್ಸ್ ಅಂದರೆ ಅವನ ತಂಗಿಯರು, ಪ್ಲೂರಲ್ ಇದೆ. ಸೊ ನಾನು ಹೇಳಿದೆ, 2 ಸಬ್ಜೆಕ್ಟ್ ಬಂದಾಗ ಫಸ್ಟ್ ಸಬ್ಜೆಕ್ಟ್ ಏನಿರುತ್ತೆ ಫಸ್ಟ್ ನೋಡಿ. ಹಿ ಸಿಂಗ್ಯುಲರ್ ಇದೆ, ಆದ್ದರಿಂದ ಇಲ್ಲಿ ಈಸ್ ಬಂತು. ಗೊತ್ತಾಯ್ತಲ್ಲ? ಸೊ ಇದ್ರ ಪ್ರಕಾರ ಹಿ ಈಸ್ ಅಂತೀವಿ ನಾವು, ಹಿ ಆರ್ ಅನ್ನಲ್ಲ ಅಲ್ವಾ? ಸೊ ಇದ್ರ ಪ್ರಕಾರ ನೀವು ಇಲ್ಲಿ ಹಾಕುವಂಥ ಆಕ್ಸಿಲರಿ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬ್ ಈ ಸಬ್ಜೆಕ್ಟ್ನ ಪ್ರಕಾರ ಇರಬೇಕು. ಹಿ ಬಂದಿದ್ರಿಂದ ಇಲ್ಲಿ ಈಸ್ ಬಂದಿದೆ. ಸೆಕೆಂಡ್ ಸಬ್ಜೆಕ್ಟ್ ನೋಡಬೇಡಿ, ಫಸ್ಟ್ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಿ. ಹಿ ಆಸ್ ವೆಲ್ ಆಸ್ ಹಿಸ್ ಸಿಸ್ಟರ್ಸ್ ಆರ್ ಅಂತ ಹೇಳಿದರೆ ತಪ್ಪಾಗುತ್ತೆ. ಯಾಕೆಂದರೆ ನಾನು ಹೇಳ್ತಾ ಇರೋದು ಹಿ ಈಸ್ ವೆಲ್ ಎಜುಕೇಟೆಡ್ ಆ್ಯಂಡ್ ಹಿಸ್ ಸಿಸ್ಟರ್ಸ್ ಆಲ್ಸೋ ವೆಲ್ ಎಜುಕೇಟೆಡ್ ಅಂತ. ರೈಟ್, ನೀವು ಹಿಸ್ ಸಿಸ್ಟರ್ಸ್ನ ಫಸ್ಟಲ್ಲೇ ಹಾಕ್ಬೋದು. ಹಾಕಿದಾಗ ಏನಾಗುತ್ತೆ, ಹಿಸ್ ಸಿಸ್ಟರ್ಸ್ ಆಸ್ ವೆಲ್ ಆಸ್ ಹಿ ಆರ್ ವೆಲ್ ಎಜುಕೇಟೆಡ್ ಅಂತ ಆಗುತ್ತೆ. ಆಗ ಫಸ್ಟ್ ಸಬ್ಜೆಕ್ಟ್ ಸಿಸ್ಟರ್ಸ್ ಪ್ಲೂರಲ್ ಇರೋದ್ರಿಂದ. ರೈಟ್, ಹಿ ಆಸ್ ವೆಲ್ ಆಸ್ ಯು ಈಸ್ ಗುಡ್, ಅವನು ಒಳ್ಳೆಯವನು, ಜೊತೆಗೆ ನೀನು ಕೂಡ ಒಳ್ಳೆಯವನು ಅಂತ ಹೇಳ್ತಾ ಇದ್ದೀವಿ. ಸೊ ಹಿ ಫಸ್ಟ್ ಸಬ್ಜೆಕ್ಟ್ ಆದ್ರಿಂದ ಈಸ್ ಬಂದಿದೆ ಇಲ್ಲಿ. ಹಿ ಆಸ್ ವೆಲ್ ಆಸ್ ಯು ಆರ್ ಅಂದರೆ ತಪ್ಪಾಗುತ್ತೆ. ಎಲಿಫೆಂಟ್ಸ್ ಆರ್ ಫೌಂಡ್ ಇನ್ ಇಂಡಿಯಾ ಆಸ್ ವೆಲ್ ಆಸ್ ಇನ್ ಆಫ್ರಿಕಾ ಅಂದರೆ ಎಲಿಫೆಂಟ್ಗಳು ಇಂಡಿಯಾದಲ್ಲೇನೋ ಕಾಣಿಸುತ್ತೆ, ನೋಡೋದಕ್ಕೆ ಸಿಗುತ್ತೆ, ಹಾಗೂ ಆಫ್ರಿಕಾದಲ್ಲೂ ಕೂಡ ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಸುಧಾ ಟೇಕ್ಸ್ ಕೇರ್ ಆಫ್ ಹರ್ ಚಿಲ್ಡ್ರನ್ ಆಸ್ ವೆಲ್ ಆಸ್ ಟೇಕಿಂಗ್ ಕೇರ್ ಆಫ್ ಹರ್ ಓಲ್ಡ್ ಗ್ರ್ಯಾಂಡ್ ಮದರ್. ಸೊ ಇಲ್ಲಿ ನೋಡಿ 2 ವರ್ಬ್ಗಳು ಬಂದಿದೆ, ಟೇಕ್ಸ್ ಕೇರ್ ಮತ್ತು ಟೇಕಿಂಗ್ ಕೇರ್. ಅಂದರೆ ಸುಧಾ ತನ್ನ ಮಕ್ಕಳನ್ನು ನೋಡ್ಕೊಳ್ತಾಳೆ, ಅದರಿಂದ ಟೇಕ್ಸ್ ಕೇರ್. ಸೊ ಇದು ಪ್ರೆಸೆಂಟ್ ಸಿಂಪಲ್ನಲ್ಲಿದೆ, ಅಂದರೆ ಯಾವಾಗಲೂ ಅವಳು ತನ್ನ ಮಕ್ಕಳನ್ನು ನೋಡ್ಕೊಳ್ತಾಳೆ.
ಸೊ ಸೆಕೆಂಡ್ ವರ್ಬ್ ನಾನು ಆಗಲೇ ಹೇಳಿದೆ ಪ್ರೆಸ್ಸಿಂಗಲ್ಲಿ ಸೆಕೆಂಡ್ ವರ್ಬ್ನ ನಾವು ಕಂಟಿನ್ಯೂಸ್ ಫಾರ್ಮ್ನಲ್ಲಿ ಇಡಬೇಕು, ING ಫಾರ್ಮ್ನಲ್ಲಿ ಇಡಬೇಕು ಅಂತ. ಆದ್ರಿಂದ ಇಲ್ಲಿ ಟೇಕಿಂಗ್ ಕೇರ್ ಬಂದಿದೆ, ರೈಟ್? ಅಂದರೆ ಸುಧಾ ತನ್ನ ಮಕ್ಕಳನ್ನ ನೋಡ್ಕೊಳ್ತಾಳೆ ಹಾಗೂ ತನ್ನ ವಯಸ್ಸಾದ ಅಜ್ಜಿಯನ್ನು ಕೂಡ ನೋಡ್ಕೊಳ್ತಾಳೆ ತನ್ನ ಮಕ್ಕಳ ಜೊತೆಗೆ. ಕಿರಣ್ ಸ್ಟಡೀಸ್ ಆಸ್ ವೆಲ್ ಆಸ್ ವರ್ಕಿಂಗ್ ಇನ್ ದ ಪಾರ್ಟ್ ಟೈಮ್. ಅಂದರೆ ಕಿರಣ್ ಓದ್ತಾನೆ ಹಾಗೂ ಪಾರ್ಟ್ ಟೈಮ್ನಲ್ಲಿ ಕೆಲಸ ಕೂಡ ಮಾಡ್ತಾನೆ. ಐ ಹ್ಯಾವ್ ಟು ಗೋ ಹೋಮ್ ಆಸ್ ವೆಲ್ ಆಸ್ ಬ್ರಿಂಗ್ ಕಿಡ್ಸ್. ಇಲ್ಲಿ ಸ್ವಲ್ಪ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಐ ಹ್ಯಾವ್ ಟು ಗೋ ಹೋಮ್ ಅಂತ ಇದೆ. ಇದನ್ನು ಒಂದು ಅಫರ್ಮೇಟಿವ್ ಸೆಂಟೆನ್ಸ್, ಅಂದರೆ ನಾವು ಇನ್ಫಾರ್ಮ್ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಲ್ಲ? ಅಫರ್ಮೇಟಿವ್ ಸೆಂಟೆನ್ಸ್ ಅಂದರೆ ಆರ್ಡರ್ ಮಾಡೋದು, ಇನ್ಫಾರ್ಮ್ ಮಾಡೋದು, ಇವು ಈ ರೀತಿ ಸೆಂಟೆನ್ಸ್ಗಳಿಗೆ. ಐ ಹ್ಯಾವ್ ಟು ಗೋ ಹೋಮ್ ಅಂದರೆ ನಾನೀಗ ಮನೆಗೆ ಹೋಗಬೇಕು, ಆಸ್ ವೆಲ್ ಆಸ್ ಬ್ರಿಂಗ್ ಕಿಡ್ಸ್. ಸೊ ಇಲ್ಲಿ ಸೆಕೆಂಡ್ ವರ್ಬ್ ಯಾಕೆ ING ಫಾರ್ಮ್ನಲ್ಲಿ ಇಲ್ಲ? ಬ್ರಿಂಗಿಂಗ್ ಕಿಡ್ಸ್ ಅನ್ಬೇಕಿತ್ತು. ಯಾಕೆ ಇಲ್ಲ ಅಂತ ಹೇಳಿದರೆ, ಅಫರ್ಮೇಟಿವ್ ಸೆಂಟೆನ್ಸ್ ಹ್ಯಾವ್ ಟು, ಹ್ಯಾಸ್ ಟು, ಶುಡ್ ಈ ರೀತಿ ಬಂದಾಗ ನಾವು ಸೆಕೆಂಡ್ ವರ್ಬ್ನ ಬೇಸ್ ಫಾರ್ಮ್ನಲ್ಲೇ ಇಡಬೇಕು. ಇದು ರೂಲ್, ರೈಟ್? ಐ ಟು ಗೋ ಹೋಮ್ ಅಂದರೆ ನಾನು ಮನೆಗೆ ಹೋಗಬೇಕು ಹಾಗೂ ಮಕ್ಕಳನ್ನು ಕೂಡ ಕರ್ಕೊಂಡು ಬರಬೇಕು. ರಮೇಶ್ ವೆಂಟ್ ಟು ಲಂಡನ್ ಆಸ್ ವೆಲ್ ಆಸ್ ಪ್ಯಾರಿಸ್. ಅಂದರೆ ರಮೇಶ್ ಲಂಡನ್ಗೆ ಹೋದ ಹಾಗೂ ಪ್ಯಾರಿಸ್ಗೆ ಕೂಡ, ಅಂದರೆ ಪಾಸ್ಟ್ ಟೆನ್ಸ್, ಸಿಂಪಲ್ ಇದೆ. ಆನಿಮಲ್ಸ್ ಆಸ್ ವೆಲ್ ಆಸ್ ಪ್ಲಾಂಟ್ಸ್ ನೀಡ್ ವಾಟರ್ ಟು ಸರ್ವೈವ್. ಪ್ರಾಣಿಗಳು ಹಾಗೂ ಗಿಡಗಳು ಬದುಕಿರಲು ನೀರಿನ ಅಗತ್ಯವಿದೆ. ನೆಕ್ಸ್ಟ್, ಆಸ್ ವೆಲ್ ಇನ್ ದ ಎಕ್ಸಾಂಪಲ್ಸ್ ನೋಡಿ. ಐ ಟೀಚ್ ಇಂಗ್ಲಿಷ್ ಅಂಡ್ ಹಿಂದಿ ಆಸ್ ವೆಲ್. ಸೊ ಇಲ್ಲಿ ಆಸ್ ವೆಲ್ ಅನ್ನೋದು ಏನು ಮೀನಿಂಗ್ ಕೊಡ್ತಾ ಇದೆ ಅಂದರೆ ಕೂಡ ಅಂತ, ರೈಟ್? ಆಸ್ ವೆಲ್ ಆಸ್ ಅನ್ನೋದು ಹಾಗೂ ಅನ್ನೋ ಮೀನಿಂಗ್ ಕೊಡ್ತಾ ಇತ್ತು. ಆಸ್ ವೆಲ್ ಅನ್ನೋದು ಕೂಡ ಅನ್ನೋ ಮೀನಿಂಗ್ ಕೊಡ್ತಾ ಇದೆ. ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಆಸ್ ವೆಲ್ ಆಸ್ ಅಂದರೆ ಹಾಗೂ, ಆಸ್ ವೆಲ್ ಅಂದರೆ ಕೂಡ. ಅಂದರೆ ನಾನು ಇಂಗ್ಲಿಷ್ ಕಲಿಸುತ್ತೇನೆ ಹಾಗೂ ಹಿಂದಿ ಕೂಡ. ಆಸ್ ವೆಲ್ ಆಸ್ ಯೂಸ್ ಮಾಡಿ ಹೇಳಿದಾಗ ಏನು ಮೀನಿಂಗ್ ಬರುತ್ತೋ ಅದೇ ಮೀನಿಂಗ್ ಬರುತ್ತೆ. ಬಟ್ ಇದು ಸ್ಲೈಟ್ಲಿ ನಾವು ಡಿಫ್ರೆಂಟ್ ಮ್ಯಾನರಲ್ಲಿ ಹೇಳ್ತಾ ಇದ್ದೀವಿ ಅಷ್ಟೇ. ಐ ಟೀಚ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಆಸ್ ವೆಲ್. ನಾನು ಇಂಗ್ಲೀಷ್ನ ಕಲಿಸ್ತೀನಿ ಹಾಗೂ ಹಿಂದಿ ಕೂಡ. ಸೊ ನೀವು ಎರಡು ರೀತಿಯೂ ಹೇಳ್ಬೋದು, ಏನೂ ತಪ್ಪಿಲ್ಲ. ಬಟ್ ನೋಡಿ, ಆಸ್ ವೆಲ್ ಅನ್ನೋದು ಯಾವಾಗಲೂ ಸೆಂಟೆನ್ಸ್ನ ಎಂಡ್ನಲ್ಲೇ ಬರುತ್ತೆ. ಇದನ್ನು ಮರ್ತೋಗ್ಬಾರ್ದು. ಬಟ್ ಆಸ್ ವೆಲ್ ಆಸ್ ಎರಡು ಸಬ್ಜೆಕ್ಟ್ಗಳ ಮಧ್ಯದಲ್ಲಿ ಅಥವಾ ಎರಡು ಆಬ್ಜೆಕ್ಟ್ಗಳ ಮಧ್ಯದಲ್ಲಿ ಬರುತ್ತೆ. ಅದನ್ನು ಕೂಡ ನೀವು ಮರ್ತೋಗ್ಬಾರ್ದು. ಟು ಆ್ಯಂಡ್ ಆಸ್ ವೆಲ್ ಯಾವಾಗಲೂ ಸೆಂಟೆನ್ಸ್ನ ಎಂಡ್ನಲ್ಲಿ ಬರುತ್ತೆ. ಕಿರಣ್ ಇಸ್ ಅ ಬ್ರೇವ್ ಬಾಯ್ ಅಂಡ್ ಲಾಯಲ್ ಆಸ್ ವೆಲ್. ಕಿರಣ್ ಒಬ್ಬ ಧೈರ್ಯವಂತ ಹಾಗೂ ನಿಷ್ಠಾವಂತ ಕೂಡ. ಈಗ ಆಲ್ರೆಡಿ ನಾವು ಲಾಸ್ಟ್ ಲೈನ್ಗಳಲ್ಲಿ ಈ ಸೆಂಟೆನ್ಸ್ನ ಕಲ್ತಿದ್ದೀವಿ. ಆಸ್ ವೆಲ್ ಆಸ್ ಹಾಕಬೇಕಂದ್ರೆ ನೀವು ಸಬ್ಜೆಕ್ಟ್ಗಳ ಮಧ್ಯದಲ್ಲಿ ಹಾಕಬೇಕು ಅಥವಾ ಆಬ್ಜೆಕ್ಟ್ ಮಧ್ಯದಲ್ಲಿ ಹಾಕಬೇಕು. ಆಸ್ ವೆಲ್ ಅಂದರೆ ಕೂಡ, ಇದು ಯಾವಾಗಲೂ ಸೆಂಟೆನ್ಸ್ನ ಎಂಡ್ನಲ್ಲಿ ಬರುತ್ತೆ. ಸಂಜು ಹ್ಯಾಸ್ ಇನ್ವೈಟೆಡ್ ಸುಮಾ ಅಂಡ್ ಸಾಗರ್ ಆಸ್ ವೆಲ್. ಸಂಜು ಸುಮಾನನ್ನು ಆಹ್ವಾನಿಸಿದಳು ಹಾಗೂ ಸಾಗರ್ನು ಕೂಡ. ಹಿ ವಾಶ್ ಕ್ಲಾತ್ಸ್ ಅಂಡ್ ಪ್ರೆಸ್ ದೆಮ್ ಆಸ್ ವೆಲ್. ಸೊ ಇಲ್ಲಿ ತುಂಬ ಸ್ಟ್ರೈಟ್ ಆಗಿದೆ. ಅವನು ಬಟ್ಟೆಗಳನ್ನ ಒಗೆದ ಹಾಗೂ ಇಸ್ತ್ರಿ ಮಾಡಿದ. ಅಂದರೆ ಇಲ್ಲಿ ಅವನು ಬಟ್ಟೆಗಳನ್ನ ಒಗೆದ ಹಾಗೂ ಇಸ್ತ್ರಿ ಕೂಡ ಮಾಡಿದ. ಸ್ಟ್ರೈಟ್ ಆಗಿದೆ. ನಾವು ಹೇಗೆ ಕಲ್ತಿದ್ದೀವಿ ಹಾಗೆ ಯೂಸ್ ಮಾಡ್ತಿದ್ದೀವಿ. ಇಲ್ಲಿ ವಾಶ್ಡ್ ಕೂಡ ಮಾಡ್ದ, ಪ್ರೆಸ್ಡ್ ಕೂಡ ಮಾಡ್ದ. ಇಲ್ಲಿ ಆ ರೂಲ್ ಅಪ್ಲೈ ಆಗೋದಿಲ್ಲ. ಅಂದರೆ ಅವನು ಈ ಕೆಲಸನೂ ಮುಗಿಸ್ದ ಆ್ಯಂಡ್ ಈ ಕೆಲಸನೂ ಕೂಡ ಮುಗಿಸ್ದ. ವಾಶ್ಡ್ ಆ್ಯಂಡ್ ಪ್ರೆಸ್ಡ್. ಓಕೆ. ಐ ಲೈಕ್ ಆ್ಯಪಲ್ಸ್ ಆ್ಯಂಡ್ ಬನಾನಾಸ್ ಆಸ್ ವೆಲ್. ಸೊ ನಾನು ಆ್ಯಪಲ್ಸ್ನ ಇಷ್ಟಪಡ್ತೀನಿ ಹಾಗೂ ಬನಾನಾಸ್ ಕೂಡ, ರೈಟ್? ಇಲ್ಲೂ ಕೂಡ ನಾವು ಈ ಇನ್ಫಾರ್ಮೇಷನ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. ಅಂದರೆ ನನಗೆ ಆ್ಯಪಲ್ಸ್ ಇಷ್ಟ ಆ್ಯಂಡ್ ಬನಾನಾಸ್ ಕೂಡ. ಗೊತ್ತಾಯ್ತಲ್ಲ? ಕೂಡ ಅಂದರೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಾವು ಇಲ್ಲಿ ಆ್ಯಡ್ ಮಾಡ್ತಿದ್ದೀವಿ, ಸೇರಿಸ್ತಿದ್ದೀವಿ. ಕಿರಣ್ ಕ್ಯಾನ್ ಸ್ಪೀಕ್ ಹಿಂದಿ ಆಸ್ ವೆಲ್. ಅಂದರೆ ಕಿರಣ್ ಹಿಂದಿ ಕೂಡ ಮಾತನಾಡಬಲ್ಲ. ಅಂದರೆ ಈಗ ನಾವು ಕನ್ವರ್ಸೇಷನ್ ಮಾಡ್ತಿರ್ತೀವಿ, ಅವ್ನು ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾನೆ ಆ್ಯಂಡ್ ಅವ್ನು ತುಂಬ ಚೆನ್ನಾಗಿ ಇಂಗ್ಲೀಷ್ ಕೂಡ ಮಾತಾಡ್ತಾನೆ. ಆವಾಗ ಬೇರೆಯವ್ರು ಹೇಳ್ತಾರೆ ಆ್ಯಂಡ್ ಕಿರಣ್ ಕ್ಯಾನ್ ಸ್ಪೀಕ್ ಹಿಂದಿ ಆಸ್ ವೆಲ್. ಅಂದರೆ ಕಿರಣ್ ಹಿಂದಿ ಕೂಡ ಮಾತಾಡ್ತಾನೆ. ಸೊ ಈ ಪೂರ್ತಿ ಸೆಂಟೆನ್ಸ್ ಆ ಕನ್ವರ್ಸೇಷನ್ಗೆ ಆ್ಯಡ್ ಮಾಡ್ತಾ ಇದ್ದೀವಿ ನಾವು. ಆ ಕನ್ವರ್ಸೇಷನಲ್ಲಿ ಅವನು ಇಂಗ್ಲೀಷ್ ಮಾತಾಡ್ತಾನೆ, ಕನ್ನಡ ಮಾತಾಡ್ತಾನೆ ಚೆನ್ನಾಗಿ ಅನ್ನೋದು ಗೊತ್ತಾಯಿತು. ಹಿಂದಿ ಕೂಡ ಮಾತಾಡ್ತಾನೆ. ಈ ಸೆಂಟೆನ್ಸ್ನ ನಾವು ಅದಕ್ಕೆ ಸೇರಿಸ್ಬೇಕಲ್ವಾ? ಇದು ಕೂಡ ನಡೀತಿದೆ ಅಂತ. ಆದ್ದರಿಂದ ನಾವು ಹೇಳಿದ್ವಿ ಕಿರಣ್ ಕ್ಯಾನ್ ಸ್ಪೀಕ್ ಹಿಂದಿ ಆಸ್ ವೆಲ್. ಅಥವಾ ನೀವು ಇಲ್ಲಿ ಹಾಕ್ಬೋದು ಕಿರಣ್ ಕ್ಯಾನ್ ಸ್ಪೀಕ್ ಹಿಂದಿ ಟೂ. ಆ್ಯಂಡ್ ನೀವು ಆಲ್ಸೋ ಹಾಕೋ ಹಾಗಿದ್ರೆ ಆಲ್ಸೋ ಕೂಡ ಹಾಕ್ಬೋದು. ಹೇಗೆ? ಕಿರಣ್ ಕ್ಯಾನ್ ಆಲ್ಸೋ ಸ್ಪೀಕ್ ಹಿಂದಿ. ನೋಡಿ, ಆಲ್ಸೋ ಎಲ್ಲಿ ಬಂದಿದೆ? ಮೇನ್ ವರ್ಬ್ ಹಿಂದೆ ಬಂದಿದೆ. ಸೊ ಇದು ಯಾವಾಗಲೂ ಮೇನ್ ವರ್ಬ್ ಹಿಂದೆನೇ ಬರಬೇಕು ಆಲ್ಸೋ. ಆ್ಯಂಡ್ ಆಕ್ಸಿಲರಿ ವರ್ಬ್ ನಂತರ ಬರಬೇಕು ಅಥವಾ ಮೋಡಲ್ ವರ್ಬ್ ನಂತರ ಬರಬೇಕು ಅಥವಾ ಹೆಲ್ಪಿಂಗ್ ವರ್ಬ್ ನಂತರ ಬರಬೇಕು. ಹೆಲ್ಪಿಂಗ್ ವರ್ಬ್ ಇದ್ದರೆ ಅದಾದ ಮೇಲೆ ಆಲ್ಸೋ ಬರುತ್ತೆ. ಆ್ಯಂಡ್ ಮೇನ್ ವರ್ಬ್ ಆ್ಯಕ್ಷನ್ ವರ್ಬ್ನ ಹಿಂದೆನೇ ಬರುತ್ತೆ, ರೈಟ್? ಈಸ್ ಶಿ ಅಟೆಂಡಿಂಗ್ ದ ಮೀಟಿಂಗ್ ಆಸ್ ವೆಲ್. ಅಂದರೆ ಅವಳು ಮೀಟಿಂಗ್ನ ಕೂಡ ಅಟೆಂಡ್ ಮಾಡ್ತಿದ್ದಾಳ, ರೈಟ್? ಈಗ ನಿಮ್ಮ ಫ್ರೆಂಡ್ ಯಾರೋ ಒಬ್ರು ಇದ್ದಾರೆ, ಅವರು ಕೆಲಸದಲ್ಲಿ ತುಂಬ ಬ್ಯುಸಿ ಆಗಿದ್ದಾರೆ, ರೈಟ್? ಅವರು ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ. ಆ ಕೆಲಸ ಮುಗಿಸಿ ಅವರು ಮೀಟಿಂಗ್ ಕೂಡ ಅಟೆಂಡ್ ಮಾಡ್ತಾ ಇದ್ದಾರೆ. ಈಗ ನಿಮಗೆ ಶಾಕ್ ಆಗುತ್ತೆ ಅವಾಗ ಕೇಳಿ,
ಇಸ್ ಶಿ ಅಟೆಂಡಿಂಗ್ ದ ಮೀಟಿಂಗ್ ಆಸ್ ವೆಲ್? ಅಂದರೆ ಅವ್ರು ಮೀಟಿಂಗ್ ಕೂಡ ಅಟೆಂಡ್ ಮಾಡ್ತಾ ಇದ್ದಾರಾ? ಈಗ ಆಲ್ರೆಡಿ ಅವ್ರಿಗೆ ತುಂಬ ಕೆಲಸಗಳಿದೆ, ರೈಟ್? ಹಿ ಸಾ ಸಮಥಿಂಗ್ ಆ್ಯಂಡ್ ಶೀ ಸಾ ಆಸ್ ವೆಲ್. ಅಂದರೆ ಅವನೇನೋ ನೋಡ್ದ ಆ್ಯಂಡ್ ಅವಳು ಕೂಡ ನೋಡಿದ್ಲು. ಐ ಹ್ಯಾವ್ ಟು ಗೋ ಹೋಮ್ ಆ್ಯಂಡ್ ಬ್ರಿಂಗ್ ಕಿಡ್ಸ್ ಆಸ್ ವೆಲ್. ನಮ್ಮ ಮನೆಗೆ ಹೋಗಬೇಕು ಆ್ಯಂಡ್ ಮಕ್ಕಳನ್ನ ಕೂಡ ಕರ್ಕೊಂಡು ಬರಬೇಕು. ರಮೀಸ್ ವೆಂಟ್ ಟು ಲಂಡನ್ ಆ್ಯಂಡ್ ಪ್ಯಾರಿಸ್ ಆಸ್ ವೆಲ್. ರಮೀಸ್ ಲಂಡನ್ಗೆ ಹೋದ ಆ್ಯಂಡ್ ಪ್ಯಾರಿಸ್ಗೂ ಕೂಡ. ಸೊ ಗೊತ್ತಾಯ್ತಲ್ಲ, ಈ ಸೆಂಟೆನ್ಸ್ಗಳೆಲ್ಲ ಬುಕ್ಕಲ್ಲಿ ಬರ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ.